ಒಂದು ನೇರವಾಗಿ ನಾನೊಬ್ಬ ಶಾಸಕ, ವಿಧಾನಸೌಧ ಮುಂದೆ ನೀವೊಂದು ಕಾರ್ಯಕ್ರಮ ಮಾಡ್ತೀರಾ. ಇದು ರಾಜ್ಯದ ಕಾರ್ಯಕ್ರಮನ, ಬೆಂಗಳೂರಿನ ಕಾರ್ಯಕ್ರಮನ? ಎಲ್ಲ ಶಾಸಕರಿಗೂ ಕರೆ ಕೊಟ್ಟಿದ್ದೀರಾ? ಶಾಸಕರು ಬೇಡ ಸ್ವಾಮಿ, ನೀವು ಎಲ್ಲ ಮಂತ್ರಿಗಳಿಗೆ ಕರೆ ಕೊಟ್ಟಿದ್ದೀರಾ, ನೀವು ರಾಜ್ಯಪಾಲರಿಗೆ ಕರೆ ಕೊಟ್ಟಿದ್ದೀರಾ, ರಾಜ್ಯಪಾಲರು ಬಂದಿದ್ದಾರೆ. ನಮ್ಮ ವಿರೋಧ ಪಕ್ಷದ ನಾಯಕರು ನೀವು ಕರೆ ಕೊಟ್ಟಿದ್ದೀರಾ? ನಾನಂತೂ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಇಬ್ಬರು ವಿರೋಧ ಪಕ್ಷದವ್ರ ನಾಯಕರು, ವಿಧಾನಸಭೆ ವಿಧಾನ ಪರಿಷತ್, ಅವರಿಬ್ಬರನ್ನು ಕರೆದೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಒಬ್ಬ ಮುಖ್ಯಮಂತ್ರಿ ಹೆಂಗೆ ಮಾಡ್ತಾರೆ? ಹಂಗಂದ್ರೆ ಏನಿದೆ, ಆಡಳಿತ ಪಕ್ಷಕ್ಕೆ ಅವ್ರ ಮೊಮ್ಮಕ್ಕಳನ್ನ, ಅವ್ರ ಮಕ್ಕಳನ್ನ, ಮಂತ್ರಿಗಳ ಮಕ್ಕಳನ್ನ ಯಾಕೆ ನಾವು ಹೋಗ್ಬಾರ್ದ? ಸಮಾನತೆ ಬಗ್ಗೆ ಮಾತಾಡ್ತೀರಾ, ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತೀರಾ. ಯಾವ ಸಮಾನತೆ ಇದೆ? ಸಂಭ್ರಮಾಚರಣೆ ವಿಧಾನಸೌಧ ಮುಂದೆ ಸ್ಟೇಜ್ ಹಾಕಿದ್ದೀರಾ. ಸರ್ಕಾರಿ ಕಾರ್ಯಕ್ರಮನ, ಖಾಸಗಿ ಕಾರ್ಯಕ್ರಮನ? IPL ಅನ್ನೋದು ಖಾಸಗಿ ಕಾರ್ಯಕ್ರಮನ, ಖಾಸಗಿ ಟೀಮಾ ಅಥವಾ ಕರ್ನಾಟಕ ರಾಜ್ಯದ ಟೀಮಾ? ನೀವು ಮಾಡಿರೋ ಕಾರ್ಯಕ್ರಮ ಏನು ಅಂತ ಸ್ಪಷ್ಟೀಕರಣ ಕೊಡ್ಬೇಕಲ್ವಾ? ಪೊಲೀಸ್ ಫೋರ್ಸ್ 2 ಕಡೆ ಹೆಂಗ್ ಡಿಪ್ಲಾಯ್ ಮಾಡಿದೀರಾ? ಹೆಡ್ ಕೌಂಟ್ ಏನಿದೆ? ಮಂಗಳವಾರ ಫೈನಲ್ಸ್ ನಡೀತು, ರಾತ್ರಿನೇ ಅರಾಜಕತೆ. ಪ್ರತಿ ವಿಡಿಯೋಗಳು ನೀವು ತೆಗೆದು ನೋಡಿದ್ರಿ ಅಂದ್ರೆ ಏನು ಸನ್ ರೂಫ್ ಓಪನ್ ಮಾಡ್ಕೊಂಡು ಆಚೆ ಎಣ್ಣೆ ಹೊಡೆಯುವಂತ 10 ವಿಡಿಯೋಗಳು ನಾನೇ ಕೊಡ್ತೀನಿ ಸರ್ಕಾರಕ್ಕೆ. DC ಏನ್ ಮಾಡ್ತಿದ್ರು? ಬೆಂಗಳೂರು DC ಏನ್ ಮಾಡ್ತಿದ್ರು? ಎಷ್ಟು ಪೂರ್ವಭಾವಿ ಸಭೆ ಮಾಡಿದೀರಾ ನೀವು? ಫೈನಲ್ ನಡೆಯುತ್ತೆ ಅಂದ್ರೆ ಎಲ್ಲಾ ಬಾರ್ಗಳಿಗೆ ಎಷ್ಟು ನೋಟಿಸ್ ಕೊಟ್ಟಿದ್ದೀರಾ? ಎಷ್ಟೊತ್ತವರೆಗೂ ಮಂಗಳವಾರ ರಾತ್ರಿ ಬಾರ್ ಓಪನ್ ಇಟ್ಟಿದ್ರಿ ನೀವು? ಏನ್ ಕ್ರಮ ಕೈಗೊಂಡಿದ್ದೀರಾ? ಎಲ್ಲೆಲ್ಲಿ ಲೈವ್ ಸ್ಕ್ರೀನಿಂಗ್ ಪರ್ಮಿಷನ್ ಕೊಟ್ಟಿದ್ದೀರಾ? ಲೈವ್ ಸ್ಕ್ರೀನಿಂಗ್ ಆಯ್ತು, ಒಂದು ಅರಾಜಕತೆ ಆಯ್ತು. ಮುಖ್ಯಮಂತ್ರಿಗಳ ಕಂಟ್ರೋಲ್ ಅಲ್ಲಿ ಇಂಟೆಲಿಜೆನ್ಸ್ ಇದೆ, ಉಪಮುಖ್ಯಮಂತ್ರಿಗಳ ಕಂಟ್ರೋಲ್ ಅಲ್ಲಿ ಬೆಂಗಳೂರು ಇದೆ. ಹೋಗಿ ನೀವು HAL ಏರ್ಪೋರ್ಟ್ ಅಲ್ಲಿ ಪಾಪ ಫೋಟೋ ಇಡ್ಸ್ಕೊಳಕ್ ಹೋತೀರಾ. ಎಲ್ಲಿ ಬರ್ತಾರೆ, ಏನಾಗ್ತಾರೆ? ಎಷ್ಟು ವರ್ಷದ ಯುವಕರು ಬಂದಿರೋದಲ್ಲಿ? ನಾನಾಗ್ಲೇ ಹೇಳಿದೆ, 18 ವರ್ಷ ಎಲ್ಲ ಯುವಕರು, ಎಲ್ಲ ಹುಡುಗರು, ಸ್ಕೂಲ್ಗೆ ಹೋಗುವಂತ ಮಕ್ಕಳು, 17 ವರ್ಷದವರೊಬ್ರು ತೀರೋಗಿದ್ದಾರೆ, 24 ವರ್ಷದವರೊಬ್ರು ತೀರೋಗ್ತಾರೆ, ಎಲ್ಲ 30 ವರ್ಷದೊಳಗಡೆ ಅಷ್ಟು ಜನ ಬರ್ತಾರಲ್ವಾ? ಒಂದು ಮ್ಯಾಚ್ ನಡಿಬೇಕಾದ್ರೆ ನಾನು ಈ ವರ್ಷ ಒಂದು ಮ್ಯಾಚ್ ಹೋಗಿದ್ದೆ. ಮನೆಯಲ್ಲಿ ಮಗ ಇದ್ದಾನೆ, ಅವ್ರನ್ನು ಕರ್ಕೊಂಡು ಹೋಗಲ್ವಾ ಅಂತ ಹೇಳಿದ್ರು ಒಂದು ಮ್ಯಾಚ್ ಹೋಗಿದ್ದೆ ನಾನು. ಎಷ್ಟು ಸೆಕ್ಯೂರಿಟಿ ಇರುತ್ತೆ? ಮೆಟಲ್ ಡಿಟೆಕ್ಟರ್ ಹಾಕ್ತೀರಾ, ಎಲ್ಲ ಚೆಕ್ ಮಾಡ್ತೀರಾ, ಪೊಲೀಸ್ ಫೋರ್ಸ್ ಇರುತ್ತೆ. ಎಷ್ಟು ಜನ ACP ಕ್ಯಾಡರು, ಎಷ್ಟು ಜನ DCP ಕ್ಯಾಡರು, ಎಷ್ಟು ಜನ IAS, ಸೀನಿಯರ್ IAS, ಎಷ್ಟು ಜನ SI, ಎಷ್ಟು ಜನ ರಿಸರ್ವ್ ಬೆಟಾಲಿಯನ್ ಹಾಕ್ತೀರಾ? ನಿನ್ನೆ ವಿಧಾನಸೌಧ ಮುಂದೆ ಎಷ್ಟು ಜನ ಹಾಕೊಂಡಿದ್ರಿ? ನಿಮ್ ಪ್ರೊಟೆಕ್ಷನ್ ಎಷ್ಟು ಜನ ಹಾಕೊಂಡಿದ್ರಿ? ಸಾರ್ವಜನಿಕರ ಪ್ರೊಟೆಕ್ಷನ್ ಎಷ್ಟು ಜನ ಹಾಕೊಂಡಿದ್ರಿ? ಸುಮ್ಮನೆ ನೀವೇ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಪ್ರೆಸ್ ಮುಂದೆ ಕುತ್ಕೊಂಡ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರದ ತಪ್ಪಿಲ್ಲ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ತನಿಖೆ ಅಂದ್ರೆ ಏನಾದ್ರ ಅರ್ಥ? ಪೊಲೀಸರು ಡೈರೆಕ್ಷನ್ ಯಾರು ಕೊಡ್ಬೇಕು? ಕಮಿಷನರ್ ಡೈರೆಕ್ಷನ್ DC ಇಂದ ಏನ್ ಬಂದಿದೆ? ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಏನ್ ಡೈರೆಕ್ಷನ್ ಕೊಟ್ಟಿದ್ದೀರಾ? ಮಂಗಳವಾರ ಆದ್ಮೇಲೆ ಬುಧವಾರ ಬರ್ತಾರೆ ಅಂತ ಗೊತ್ತಿತ್ತು ತಾನೆ? ಭದ್ರತೆ ಕೊಡುವಂಥದ್ದು ನಿಮ್ ಕೆಲಸ ಅಂತ ನೀವೇ ಹೇಳ್ತೀರಾ. ಸೆಕ್ಯೂರಿಟಿ ಕೊಡುವಂಥದ್ದು ಓಪನ್ ಬಸ್ ಅಲ್ಲಿ ಬಿಡಲ್ಲ ಅಂತೀರಾ. ಮೆಟಲ್ ಡಿಟೆಕ್ಟರ್ಸ್ ಹಾಕಿದ್ದೀರಾ, ಚೆಕ್ ಮಾಡಿಸಿದ್ದೀರಾ, ಏನ್ ಮಾಡಿದ್ದೀರಾ ನೀವುಗಳು? ಆಗ್ಲೇ ಹೇಳ್ತಿದ್ದಂಗೆ 11 ಪ್ರಾಣಿಗಳು ಇವತ್ತು ಕಳ್ಕೊಂಡಿರೋದು. 11 ಪ್ರಾಣಿಗಳಿಗೆ ಜವಾಬ್ದಾರಿ ಯಾರು? ನಮ್ಮ ಕಾನೂನು ತುಂಬಾ ಸುಭದ್ರವಾಗಿರುವಂತ ಕಾನೂನು. ಒಬ್ಬ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಏನಾದ್ರೂ 10 ರೂಪಾಯಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಮಾಡಿದ್ರೆ ಸರ್ಕಾರಿ ಅಧಿಕಾರಿ ಮೇಲೆ ಏನ್ ಕ್ರಮ ಅಂತ ಕ್ಲಿಯರ್ ಕಟ್ ಇದೆ. ಸಸ್ಪೆನ್ಷನ್ ಅಲ್ಲ, ಅವ್ರ ಕೆಲಸದಿಂದಾನೇ ತೆಗಿಬಹುದು. ಒಬ್ಬ PDO ಉದಾಹರಣೆಗೆ ಏನಾದ್ರೂ 10,000 ರೂಪಾಯಿ ಅವ್ರ ಅಕೌಂಟ್ ಕಳಿಸ್ಕೊಂಡ್ರು ಅಥವಾ ಅವ್ರ ಕುಟುಂಬದ ಅಕೌಂಟ್ ಕಳಿಸ್ಕೊಂಡ್ರು ಅಂದ್ರೆ ಅವ್ರನ್ನ ನೀವು ಡಿಸ್ಮಿಸ್ ಮಾಡಬಹುದು. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಏನಾದ್ರೂ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಮಾಡಿ ಅವ್ರ ಅಕೌಂಟ್ಗೂ ಅವರ ಮನೆಯವರ ಅಕೌಂಟ್ಗೂ ಕಳಿಸ್ಕೊಂಡ್ರೆ ಅದು ಪ್ರೂವ್ ಆದ್ರೆ ನೀವು ಅವ್ರ ಸ್ಥಾನದಿಂದ ವಜಾ ಮಾಡಬಹುದು. ಆದ್ರೆ ಈ ಸರ್ಕಾರ ಎಷ್ಟು ಲಜ್ಜೆಗೆಟ್ಟ ಸರ್ಕಾರ ಅಂದ್ರೆ, ವಾಲ್ಮೀಕಿ ನಿಗಮ ಹಗರಣದಲ್ಲಿ ನೇರವಾಗಿ ಯಾರ ಖಾತೆಗೆ ಹೋಗಿದೆ ಅಂತ ಗೊತ್ತು. ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ 187 crores, 187 ಕೋಟಿ. ಕಾನೂನು ಏನಿದೆ? ಒಬ್ಬ ಕಳ್ಳ ಬಂದು ಹುಂಡಿ ಹೊಡೆದ್ಬಿಟ್ಟು ದುಡ್ಡು ಎತ್ಕೊಂಡು ಹೋದ್ರೆ ಅವ್ನಿಗೆ ಎಷ್ಟು ವರ್ಷ ಶಿಕ್ಷೆ, ಎಷ್ಟು ವರ್ಷ ಜೈಲು ಕಳಿಸ್ತಾರೆ? ಒಬ್ಬ ಸಾಮಾನ್ಯ ಕಳ್ಳ ದೇವಸ್ಥಾನದಲ್ಲಿರುವಂತ ಹುಂಡಿ ಹೊಡೆದು ದುಡ್ಡು ಕದ್ರೆ ಅವ್ನಿಗೆ ಏನ್ ಶಿಕ್ಷೆ? ಅದೇ ಸರ್ಕಾರದ ತಿಜೋರಿಯಿಂದ, ರಾಜ್ಯ ಸರ್ಕಾರದ ಟ್ರೆಷರಿಯಿಂದ, ಟ್ಯಾಕ್ಸ್ ಪೇಯರ್ಸ್ ಮನಿ 187 ಕೋಟಿ ಲೂಟಿ ಹೊಡೆದವ್ರಿಗೆ ಏನ್ ಶಿಕ್ಷೆ ಕೊಟ್ಟಿದ್ದೀರಾ ನೀವು? SIT ರಚಿಸಿ ಏನ್ ಮಾಡಿದ್ದೀರಾ? ಶಾಸಕ ಸ್ಥಾನವನ್ನ ಏನ್ ಮಾಡಿದ್ದೀರಾ? ಸಚಿವ ಸ್ಥಾನಕ್ಕೆ ನಾವು
ಪಟ್ಟಿಡಿದ್ದಕ್ಕೆ ರಾಜೀನಾಮೆ ಕೊಡಿಸಿದ್ದೀರಾ. ಗ್ರಾಮ ಪಂಚಾಯತಿ ಮೆಂಬರ್ ಏನಾದ್ರು 10,000 ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಅವ್ರ ಸ್ಥಾನ ವಜಾ ಆಗುತ್ತೆ. ಒಬ್ಬ PDO ಕೆಲಸದಿಂದ ಡಿಸ್ಮಿಸ್ ಆಗ್ತಾನೆ. 187 ಕೋಟಿ ಮಿಸ್ಅಪ್ರೋಪ್ರಿಯೇಷನ್ ಅಲ್ಲಿ ಎಷ್ಟು ಜನನ ಕೆಲಸದಿಂದ ಡಿಸ್ಮಿಸ್ ಮಾಡಿದೀರಾ? ಸಿಗ್ನೇಚರ್ಸ್ ಯಾರು ಹಾಕಿದ್ರು? ಒಬ್ಬ ವ್ಯಕ್ತಿ ತನ್ನ ಪ್ರಾಣ ಕಳ್ಕೊಂಡಿದ್ರಿಂದ ಮಾತ್ರ ಇದು ಆಚೆ ಬಂತು, ಇಲ್ಲ ಅಂದ್ರೆ ಇದು ಆಚೆನೆ ಬರ್ತಾ ಇರ್ಲಿಲ್ಲ. ಹಗರಣ ಸೂಸೈಡ್ ಮಾಡ್ಕೊಂಡಿದ್ರಿಂದ ಕೇಸ್ ವರ್ಕರು ಆಚೆ ಬಂತು. ನಾನು ಹೊಸ ಶಾಸಕನಾಗಿ ಒಬ್ಬ ಯುವಕನಾಗಿ 31 ವರ್ಷಕ್ಕೆ ಒಳಗಡೆ ಹೋಗಿ ಏನೋ ತಾಂತ್ರಿಕ ಅಂತ್ಯ ಸಿಗುತ್ತೆ ಅಂದ್ರೆ ಏನ್ ಅಂತ್ಯ ಇದೆ? ಅದೇ ರೀತಿ ಕಾನೂನಲ್ಲಿ ಒಂದು ಕೊಲೆಗೆ ಏನ್ ಶಿಕ್ಷೆ ಇದೆ? ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಶಿಕ್ಷೆ ಇಲ್ಲ. 11 ಜನ ಅಮಾಯಕರನ್ನ ಸಾಯಿಸ್ರಿ, ಏನಾದ್ರೂ ಮಾಡ್ಕೊಂಡ್ರಿ, ನಿಮ್ಗೇನು ಶಿಕ್ಷೆ ಇಲ್ಲ. ಯಾರ ಮೇಲೆ ಕ್ರಮ ತಗಂತೀರಾ? KSC ಅವ್ರ ಮೇಲೆ ತಗಂತೀರಾ? IPL ನಡೆಸಿದವ್ರ ಮೇಲೆ ತಗಂತೀರಾ? RCB ಓನರ್ಸ್ ಮೇಲೆ ತಗಂತೀರಾ? ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡ್ತೀರಾ? ಇಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡ್ತೀರಾ? ಯಾರ ಮಕ್ಕಳಿಗೆ ಏನು ಅವ್ರೇನ್ ಕುಡಿಯಕ್ ಬಂದಿದ್ರಾ? ಅವ್ರೇನ್ ಇಲ್ಲಿಗಲ್ ಆಕ್ಟಿವಿಟಿ ಮಾಡಕ್ ಬಂದಿದ್ರಾ? ನೀವೇ ದೊಡ್ಡದಾಗಿ ಪೋಸ್ಟ್ ಹಾಕಿದೀರಾ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ. ಇಷ್ಟೊತ್ತಿಗೆ ಫ್ಲೈಟ್ 1 ಗಂಟೆಗೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ, 4 ಗಂಟೆಗೆ CM ಮುಂದೆ ಕಾರ್ಯಕ್ರಮ, 5 ಗಂಟೆಗೆ ಓಪನ್ ಬಸ್ ಅಲ್ಲಿ ಹೋಗಿ 5 ಗಂಟೆಗೆ KSC ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ. ಯಾಕೆ ಹಾಕಿದ್ರಿ ನೀವು? 3 ರಿಂದ 5 ಲಕ್ಷ ಜನ ಬರ್ತಾರೆ ಅಂದ್ರೆ ನಿಮ್ಗೆ ಇಂಟೆಲಿಜೆನ್ಸ್ ಇಲ್ವಾ? ನಿಮಗೆ ಪೊಲೀಸ್ ಫೋರ್ಸ್ ಇಲ್ವಾ? ನಿಮಗೆ ಮ್ಯಾನ್ ಫೋರ್ಸ್ ಇಲ್ವಾ? ಓಕೆ, ಗೆದ್ರೆ ನಾಳೆ ಏನು ಅಂತ ಸಭೆ ಏನಾದ್ರು ಮಾಡಿದ್ರಾ? ಗೆಲ್ಲಕ್ಕೆ 1 ದಿನದ ಮುಂಚೆ ನಿಮ್ಮ ಜಿಲ್ಲಾಡಳಿತ ಸಭೆ ಮಾಡಿದ್ದ, ನಿಮ್ಮ ಪೊಲೀಸ್ ಇಲಾಖೆ ಸಭೆ ಮಾಡಿದ್ದ, ಇನ್ ಕೇಸ್ ಗೆದ್ರೆ ಏನ್ ಮಾಡ್ಬೇಕು ನಾವು ಅಂತ. ಇದೇ ರೀತಿ ಮೊನ್ನೆ ತಾನೇ ನಮ್ಮ ಭಾರತ ಕ್ರಿಕೆಟ್ ತಂಡ 2020 ವಿಶ್ವಕಪ್ ಅನ್ನ ಗೆದ್ರು. ದುಬೈಯಲ್ಲಿ ಟೂರ್ನಮೆಂಟ್ ಆಯ್ತು. 2020 ವಿಶ್ವಕಪ್ ಗೆದ್ರ, ವಾಪಸ್ ಬಂದ್ರ? ನಿಮ್ಗೆ ಫೋಟೋ ವಿಡಿಯೋ ನಿಮ್ಗೂ ಕಳಿಸ್ತೀನಿ. ಮುಂಬೈಯಲ್ಲಿ ಮರೀನ್ ಡ್ರೈವ್ ಅಲ್ಲಿ ಎಷ್ಟು ಜನ ಸೇರಿದ್ರು? ಯಾಕೆ ದೇವೇಂದ್ರ ಫಡ್ನವೀಸ್ ಅಲ್ಲಿ ನಿಭಾಯಿಸ್ತಿಲ್ವಾ? ಇದಕ್ಕೆ 2 ಪಟ್ಟು ಜನ ಸೇರಿದ್ರು. ಒಂದು ಸ್ಟೇಡಿಯಂ ಅಲ್ಲಿ ಎಷ್ಟು ಎಂಟ್ರಿ ಪಾಯಿಂಟ್ ಇದೆ? ಎಷ್ಟು ಸ್ಟ್ಯಾಂಡ್ಗಳಿದಾವೆ? 24, 26 ಗೇಟ್ ಇದೆ KSC ಸ್ಟೇಡಿಯಂಗೆ. ಅದೇಂಗೆ ಒಂದೇ ಒಂದು ಗೇಟ್ ಅಲ್ಲಿ ನಿಮಗೆ ಕಾಲು ತುಳಿತಾ ಆಯ್ತು? ಎಷ್ಟು ಗೇಟ್ ಅಲ್ಲಿ ಎಂಟ್ರಿ ಪಾಯಿಂಟ್ ಬಿಟ್ರಿ? ಮ್ಯಾಚ್ ನಡೆಯುವಾಗ 35,000 ಟಿಕೆಟ್ ಕೊಟ್ಟು ಎಂಟ್ರಿ ಪಾಯಿಂಟ್ ಕೊಡ್ತೀರಾ? ಫ್ರೀ ಆದ್ಮೇಲೆ ಜನ ಬಂದೇ ಬರ್ತಾರೆ. 35 ಬರೋ ಹತ್ರ 3.5 ಲಕ್ಷ ಬಂದೇ ಬರ್ತಾರೆ ರೀ. ಅದು ಜನಸಾಮಾನ್ಯ ಮಾಮೂಲಿ. ಅಭಿಮಾನ ಇರುವಂತವ್ರು ಅವ್ರ ಪ್ಲೇಯರ್ಸ್ ನೋಡ್ಬೇಕು ಜೀವನದಲ್ಲಿ ಒಂದ್ಸತಿ ಅಂತ ಬರ್ತಾರೆ. ಈಗ ನಾವು ಹೋಗ್ಬೇಕು ಅಂತಿದ್ವಿ, ವಿರೋಧ ಪಕ್ಷದ ನಾಯಕರಿಗೆ ನೀವು ಕರೆದಿಲ್ಲ. ವಿಧಾನಸೌಧ ಏನು ಸಾರ್ವಜನಿಕ ಸೊತ್ತಲ್ವಾ? ವಿಧಾನಸೌಧ ನಮ್ಮೆಲ್ಲರಿಗೂ ಈಕ್ವಲ್ ರೈಟ್ಸ್ ಇಲ್ವಾ? ನಿಮ್ಮಷ್ಟೇನೆ ನಾವು ಶಾಸಕರಾಗಿ ಒಳಗೆ ಬಂದಿಲ್ವಾ? ಯಾವ ಶಾಸಕರನ್ನ ನೀವು ಕರೆದಿದ್ದೀರಾ? ಅಧಿಕಾರಿಗಳ ಮೂಲಕ ಮೌಖಿಕವಾಗಾದ್ರೂ ಕರೆಸಿದ್ದೀರಾ ಇನ್ವಿಟೇಷನ್ ಇಲ್ಲದೆ ಇದ್ರೆ? ವಿರೋಧ ಪಕ್ಷದ ನಾಯಕರನ್ನ ಮೌಖಿಕವಾಗಿ ಕರೆದಿದ್ದೀರಾ ಮುಖ್ಯಮಂತ್ರಿಗಳು ನೀವು? ನಾನು RCB ಟೀಮ್ ಅನ್ನ ಭೇಟಿ ಮಾಡ್ತಾ ಇದ್ದೀನಿ, ಏನ್ ಫೋಟೋ ನಿಮ್ಗೆ ಮಾತ್ರ ಪೋಸ್ ಬೇಕಾ? ಏನ್ ಓನರ ನೀವು RCBಗೆ? ವಿರಾಟ್ ಕೊಹ್ಲಿ ಜೊತೆ ಯಾರ್ಯಾರು ಫೋಟೋ ತಗೊಂಡ್ರು? ಯಾರ ಮಕ್ಕಳು ಯಾರ ಮೊಮ್ಮಕ್ಕಳು ಸ್ಟೇಜ್ ಮೇಲೆ ಇದ್ರು? ಯಾರು ಚೇರ್ ಅಲ್ಲಿ ಕೂತಿದ್ದಾರೆ? ಎಷ್ಟು ಜನ ಪೊಲೀಸ್ ಫೋರ್ಸ್ ನ ನೀವು ಹಾಕೊಂಡ್ರಿ? ಬರೀ ದುರಾಡಳಿತ ಬಿಟ್ರೆ ಈ ಕಾಂಗ್ರೆಸ್ ಆಡಳಿತದಲ್ಲಿ ಸಾಮಾನ್ಯ ಜನತೆಗೆ, ಬಡವರಿಗೆ, ದಲಿತರಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆನೂ ಇಲ್ಲ, ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ, ಯಾವುದೇ ರೀತಿಯಾದಂತಹ ಬಡವರ ಕಲ್ಯಾಣ ಕಾರ್ಯಕ್ರಮ ರಹಿತವಾದಂತ ಸರ್ಕಾರವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ. ಮಾನ್ಯ ಇಡೀ ಕ್ಯಾಬಿನೆಟ್ ನಲ್ಲಿರುವಂತಹ ಸಚಿವರು ಕೊಳ್ಳೆ ಹೊಡೆಯೋದೊಂದು ಬಿಟ್ರೆ, ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆಯೋದೊಂದು ಬಿಟ್ರೆ, ಬಡವರ ಹೊಟ್ಟೆ ಮೇಲೆ ಬರೆ ಹಾಕೋದೊಂದು ಬಿಟ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಡವರ ಕಲ್ಯಾಣ ಇಲ್ಲ, ರೈತರ ಕಲ್ಯಾಣ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಇಲ್ಲ. 2 ವರ್ಷದಲ್ಲಿ ಘಂಟಾಘೋಷವಾಗಿ ನೀವು ಯಾವ್ದಾದ್ರು ಒಂದು ಕಾರ್ಯಕ್ರಮ ರೈತರ ಮಕ್ಕಳ ಶಿಕ್ಷಣಕ್ಕೋಸ್ಕರ, ರೈತರ ಅಭಿವೃದ್ಧಿಗೋಸ್ಕರ, ಬಡವರ ಅಭಿವೃದ್ಧಿಗೋಸ್ಕರ ಏನಾದ್ರೂ ಒಂದು ಕಾರ್ಯಕ್ರಮ ತೋರಿಸಿ ಸರ್. ಒಂದೇ ಇವ್ರಿಗೆ ಬಂದಿರೋದು ಫ್ರೀ 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 ಫ್ರೀ. ಒಂದು ಫ್ರೀ ಕೊಟ್ಟು ಒಂದು ಡಬಲ್ ಮಾಡೋವಂಥದ್ದು. ಬಸ್ ದರ ಏನಾಗಿದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ದುರಾಡಳಿತ ಯಾವ ಮಟ್ಟಕ್ಕೆ ಇವತ್ತು ಹೋಗಿದೆ ಅಂದ್ರೆ, ನೀವು ಹೋಗಿ ಇವತ್ತು ಒಂದು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅಂದ್ರೆ ಪೊಲೀಸ್ ಅವ್ರಿಗೆ ಆ ಪೋಸ್ಟ್ ಮಾರ್ಟಮ್ ಸಿಗ್ನೇಚರ್ ಹಾಕಕ್ಕೆ ಫಿಕ್ಸ್ ಆಗಿದೆ.
ADLR DDLR ಆಫೀಸ್ ಅಲ್ಲಿ ಒಂದು ಸ್ಕೆಚ್ ಮಾಡಿಸ್ಬೇಕು ಅಂದ್ರೆ ಫಿಕ್ಸ್ ಮಾಡ್ಕೊಂಡವ್ರೆ ಇಷ್ಟು ಅಮೌಂಟ್ ಅಂತ. ಒಂದು ನನ್ನ ತಾಲೂಕು ಉದಾಹರಣೆನೆ ಕೊಟ್ರೆ 1999ರಿಂದ 2000 ಇಸ್ವಿವರೆಗೂ 3600 ಜನ ರೈತರಿಗೆ ಮಾನ್ಯ ಅವತ್ತಿನ ನಮ್ಮ ಶಾಸಕರು ಗಡ್ಗನಹಳ್ಳಿ ಕೃಷ್ಣಪ್ಪನವರು ಲ್ಯಾಂಡ್ ಗ್ರಾಂಟ್ ಕಮಿಟಿಯಲ್ಲಿ ಲ್ಯಾಂಡ್ ಗ್ರಾಂಟ್ ಮಾಡಿದ್ದಾರೆ. 1999 to 2004 2025ರಲ್ಲಿ ಇದ್ರು ನಮ್ಮ ಕೈಯಲ್ಲಿ ಖಾತೆಗಳು ಮಾಡ್ಸಕ್ ಆಗ್ತಾ ಇಲ್ಲ. ಅವ್ರ ಹೆಸರಿಗೆ ಅವ್ರ ಹೆಸರು ಸ್ಕೆಚ್ ಮಾಡ್ಸಕ್ ಆಗ್ತಾ ಇಲ್ಲ, ಅವ್ರ ಹೆಸರು ಪಾಣಿ ಕುಡ್ಸಕ್ ಆಗ್ತಾ ಇಲ್ಲ. ಸಾಗುವಳಿ ಚೀಟಿ ಒರಿಜಿನಲ್ ಚೀಟಿ ಇದ್ರು 1 ಎಕರೆಗೆ ಲಕ್ಷಗಳು ಫಿಕ್ಸ್ ಮಾಡಿದೀರಾ. ದುಬಾರಿ ಸರ್ಕಾರ, ಪ್ರತಿಯೊಂದಕ್ಕೂ ಫಿಕ್ಸ್ ಆಗಿರುವಂತ ಸರ್ಕಾರ. ದುಬಾರಿ ಸಚಿವರು, ನಮ್ಮ ಕಂದಾಯ ಸಚಿವರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅವರು ಉತ್ತಮ ಆಡಳಿತಗಾರರು, ಉತ್ತಮವಾದಂತಹ ಕಾರ್ಯಕ್ರಮಗಳು ಕೊಡ್ತಾರೆ. ಯಾಕೆ ಕಂದಾಯ ಇಲಾಖೆ ಇಷ್ಟು ದುಬಾರಿ ಆಗಿದೆ? ನಮ್ದಂತೂ ನಾವಂತೂ ಪಾರ್ಟಿ ಆಫೀಸ್ ದೇವಸ್ಥಾನ ಅನ್ಕೊಂಡಿದೀವಿ, ಸ್ವಚ್ಛವಾಗಿದ್ದೀವಿ. ಮತ್ತೆ ಯಾಕೆ ಅಧಿಕಾರಿಗಳು ದುಬಾರಿ ಆಗಿದ್ದಾರೆ? ಇದ್ರ ವಿರುದ್ಧವಾಗಿ ಯಾರು ನಡ್ಕೊಬೇಕು? ನಾವು ಒಂದು ಕಂಪ್ಲೇಂಟ್ ಕೊಟ್ರೆ ಬೇರೆ ಯಾರೋ ಕಾಂಗ್ರೆಸ್ ಕಾರ್ಯಕರ್ತ ಕೊಟ್ರೆ ಮಿನಿಸ್ಟರ್ ಫೋನ್ ಮಾಡ್ತಾರೆ, ಇದನ್ನ ಮಾಡಿ ಇಲ್ಲಿಗಲ್ ಕೆಲಸ ಅಂತ. ಇಲ್ಲಿಗಲ್ ಕೆಲಸಗಳಿಗೆ, ದೇಶ ವಿರೋಧಿ ಚಟುವಟಿಕೆಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಪ್ರೋತ್ಸಾಹ ಕೊಡುವಂತ ಸರ್ಕಾರ. ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತೀರಾ? ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ನಿಮಗೆ ಗೊತ್ತಿರಲಿ, ಹುತ್ತಕ್ಕೆ ಕೈ ಇಡಬೇಡಿ. ಕಾಂಗ್ರೆಸ್ಗೆ ನೇರವಾಗಿ ಹೇಳ್ತೀನಿ, ಕಾರ್ಯಕರ್ತರಿಗೆ ಭಯ ಇಕ್ಸುವಂತ ಕೆಲಸ ಮಾಡಬೇಡಿ. ಸ್ಟೇಜ್ ಮೇಲೆ ನೋಡಿದೀವಿ, ಮುಖ್ಯಮಂತ್ರಿಗಳು ಕರೆದ್ಬಿಟ್ಟು ಬಿಜೆಪಿ ಅವರು ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಬೆಳಗಾಮಲ್ಲಿ SP ನ ಕಪಾಳಿ ಕೊಡಿಯಕ್ಕೆ ಹೋಗ್ತಾರೆ. ಪ್ರೊಟೆಸ್ಟ್ ಮಾಡೋಂತ ರೈಟ್ಸ್ ನಮ್ಗಿಲ್ವಾ? ಏನ್ ಬ್ರಿಟಿಷರ್ ಕಾಲದಲ್ಲಿ ಇದೀವಾ? ಕಬ್ಬಾಟ ಪ್ರದರ್ಶನ ಮಾಡೋಂತ ರೈಟ್ಸ್ ಇಲ್ವಾ ನಮ್ಗೆ? ಎಂತೆಂತ ಕೇಸುಗಳು ಬುಕ್ ಮಾಡ್ತಾ ಇದ್ರೆ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ. ಎಷ್ಟು ಜನ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದೀರಾ? ಒಂದು ವರ್ಷಕ್ಕೆ ಎಷ್ಟು ರೌಡಿ ಶೀಟ್ ಓಪನ್ ಮಾಡಬೇಕು ನಿಮ್ಗೆ? ಇಟ್ ಇಸ್ ಬಿಕಾಸ್ ಇಟ್ ಇಸ್ ಅಂಡರ್ ಯುವರ್ ಡಿಸ್ಕ್ರಿಷನರಿ ಪವರ್. ಒಂದು ಕೇಸ್ ಇದ್ರು ರೌಡಿ ಶೀಟು. ನಿಮ್ಮ ಶಾಸಕರ ಪುತ್ರ ಬೀದಿ ಬೀದಿಯಲ್ಲಿ ಹೊಡೆದ್ರು, ಹಾಸ್ಪಿಟಲ್ ನುಗ್ಗಿ ಹೊಡೆದ್ರು ನೀವು ರೌಡಿ ಶೀಟ್ ಓಪನ್ ಮಾಡಿದ್ದೀರಾ? ನಾನೊಬ್ಬ ಶಾಸಕ, ನನ್ನ ಮೇಲೆ 7 ಕೇಸ್ ಹಾಕಿದ್ದೀರಾ. ಯುವ ಮೋರ್ಚಾ ಅಧ್ಯಕ್ಷ, MLA ಆದ್ಮೇಲೆ ಒಬ್ಬ ಶಾಸಕರ ಪುತ್ರದ ಮೇಲೆ ಮೋದಿಜಿ ಅವರ ಕಾನ್ವಾಯ್ ಮುಂದೆ ಹೋಗಿ ಚೊಂಬಿಡ್ಕೊಂಡು ಹೋದ್ರೆ ಒಂದು ಕೇಸ್ ಹಾಕಿದ್ದೀರಾ ನೀವು? ದೇಶದ ಪ್ರಧಾನಮಂತ್ರಿಗಳ ಕಾನ್ವಾಯ್ ಮುಂದೆ ಒಬ್ಬ ಶಾಸಕರ ಪುತ್ರ ಹೋಗೋ ಚೊಂಬಿಡ್ಕೊಂಡ್ರೆ ಕೇಸ್ ಹಾಕಿದ್ದೀರಿ ನೀವು? ಯಾವ ನೈತಿಕತೆ ಇದೆ ಸರ್ಕಾರಕ್ಕೆ ಮಾತಾಡಕ್ಕೆ? ಮುಖ್ಯಮಂತ್ರಿಗಳು ಕಪಾಳಿ ಕೊಡಿಯಕ್ಕೆ ಹೋಗ್ತೀರಾ? ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಸುಮ್ಮನೆ ಕೂತಿದ್ದಾರೆ ಅಂತ ಅನ್ಕೊಂಡಿದ್ರೆ, ನೇರವಾಗಿ ಕಾಂಗ್ರೆಸ್ ಅವ್ರಿಗೆ ಹೇಳ್ತಾರಂತದ್ದು ನೀವೇನ್ ಕರೆಯುವಂತದ್ದಿಲ್ಲ. ದಕ್ಷಿಣ ಕನ್ನಡ ನಮ್ಮ ಕಾರ್ಯಕರ್ತರು ನೀವು ಹೇಳಿದ್ರೆ ನಾವೇ ಬಂದು ಜೈಲು ತುಂಬ್ಕೊಂತೀವಿ. ಬ್ರಿಟಿಷರ್ ಕಾಲದಲ್ಲಿ ಅದೇನೋ ಜೈಲ್ ಬರೋ ಕಾರ್ಯಕ್ರಮ, ಜೈಲ್ ಬರೋ ಅಭಿಯಾನ ನಡೆಯೋದಂತೆ. ಏನ್ ಬ್ರಿಟಿಷರ್ ಹಿಟ್ಲರ್ ಸರ್ಕಾರ ನಡೆಸ್ತೀರಾ ನೀವಿಲ್ಲಿ? ಜನ ನಮ್ಮನ್ನು ಪ್ರಜಾಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿರುವಂತದ್ದು, ನಮ್ಮನ್ನು ಶಾಸಕರಾಗಿ ಶಾಸನ ಬರೆಯಕ್ಕೆ ಆಯ್ಕೆ ಮಾಡಿರುವಂತದ್ದು. ಯಾವ ರೀತಿ ಶಾಂತಿ ಸೌಹಾರ್ದತೆಗೆ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತು ನಡ್ಕಂತ ಇದೆ, ಅದನ್ನ ನಿಲ್ಲಿಸಿದ್ರೆ ಸರಿ. ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಶಾಂತಿ ಸೌಹಾರ್ದತಾ ರಾಜಕಾರಣಕ್ಕೆ ಹೆಸರುವಾಸಿ ಆಗಿರುವಂತ ರಾಜ್ಯ. ಅದ್ರ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಏನ್ ನಡ್ಕಂತ ಇದೆ, ಹೋರಾಟಗಳನ್ನ ಹತ್ತಿಕ್ಕುವಂಥದ್ದು. ಯಾರು ಮಹಿಳಾ ಕಾರ್ಯಕರ್ತರು ಹೋದ್ರೆ ಅವ್ರ ಮೇಲೆ FIR ಮಾಡೋಂಥದ್ದು, ತುಮಕೂರಲ್ಲಿ ಸ್ವಾಮೀಜಿಗಳ ಮೇಲೆ FIR ಮಾಡೋಂಥದ್ದು. ಹೋರಾಟ ಮಾಡ್ಲೇಬಾರ್ದ? ಯಾರಿಗೂ ಹಕ್ಕಿಲ್ವಾ? ನೀವ್ ಯಾಕೆ ಮಾಡಿದ್ರಿ? ಮತ್ತೆ ಕುಣಿಗಲ್ಗೆ ಚಾನಲ್ ಇನ್ನೊಂದು ದಿಕ್ಕಲ್ಲಿ ಮುಂಚೆ ಯಾವ ಸರ್ಕಾರ ಆದ್ರೂ ಮಾಡಿದ್ರು, ಯಾಕದನ್ನ ಅದ್ರಲ್ಲಿ ನೀರು ಹೋಗ್ತಾ ಇಲ್ವಾ? ಓಕೆ, ಆ ಟೆಕ್ನಿಕಾಲಿಟಿ ನಮಗೆ ಬಿಟ್ಬಿಡೋಣ, ಬೇಡ ನನಗೆ. ಅದನ್ನ ನೀವೇನೋ ಫೈಟ್ ಮಾಡ್ಕೊಳ್ಳಿ. ಸ್ವಾಮೀಜಿಗಳ ಮೇಲೆ, ಶಾಸಕರುಗಳ ಮೇಲೆ ಏನ್ ಯಾರು ಹೋರಾಟನೆ ಮಾಡಬಾರ್ದ? ತುಗ್ಲಕ್ ದರ್ಬಾರ? ನೀವೇನ್ ಹೇಳಿದ್ರು ನಾವು ಒಪ್ಕೊಂಡ್ಬಿಡ್ಬೇಕಾ? ಈ ರೀತಿ ನಡವಳಿಕೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನಿಮಗ್ ಶೋಭೆ ತರ ಅಂತದ್ದಲ್ಲ. 2 ವರ್ಷದಿಂದ ನಾವು ಕಾಯ್ತಾ ಇದೀವಿ ಸ್ಪೆಷಲ್ ಗ್ರಾಂಟ್. ಒಬ್ಬ MLA ಹೆಸರು ಹೆಂಗ್ ಮಾಡ್ಬೇಕ್ರಿ? ಒಬ್ಬ MLA ಒಬ್ಬ ಯಾರಾದ್ರೂ ಸಾಮಾನ್ಯ ಜನಕ್ಕೆ ಕೇಳಿದ ತಕ್ಷಣ ಅವ್ರ ಮನೆ ಮುಂದೆ ಒಂದು ಬ್ರಿಡ್ಜ್ ಹೆಂಗ್ರಿ ಹಾಕ್ಬೇಕು? ಯಾವ ಗ್ರಾಂಟ್ ಅಲ್ರಿ ಹಾಕ್ಬೇಕು? ಕೊಟ್ಟಿದ್ದೀರಿ ಏನಾದ್ರು ಸ್ಪೆಷಲ್ ಗ್ರಾಂಟ್ 2 ವರ್ಷದಲ್ಲಿ? ಬಂದು ನಮ್ಮನ್ನು ಕೇಳ್ತಾರೆ, ಪತ್ರಕರ್ತರು ಕೇಳ್ತಾರೆ, ನಮ್ ಲೇಔಟ್ಗೆ ₹1 ಏನಾದ್ರು ಹಾಕಿ, ಏನಪ್ಪ ಸ್ವಾಮಿ ನಿನ್ ಯೋಗ್ಯತೆ ಇದೆಯಾ ಅಂತ. ಕೊಟ್ಟಿದ್ದೀರಾ ಸ್ಪೆಷಲ್ ಗ್ರಾಂಟ್ ನೀವು? ₹1 SHDP
10 ಕೋಟಿ, PWD 8 ಕೋಟಿ, 10 ಕೋಟಿ ವಿಶೇಷ ಅನುದಾನ 50-54 ಅಂದ್ರೆ ಜಿಲ್ಲಾ ಪಂಚಾಯತಿ ರಸ್ತೆಗೆ. ಇಷ್ಟು ಬಿಟ್ರೆ ಇನ್ನೇನು ಅನುದಾನ ಬೇಡವಾ ನಮ್ಗೆ? ಬೇರೆ ಬಿಡ್ರಿ, ವಿಶೇಷ ಯೋಜನೆಗಳಲ್ಲಿ ಹಾಸ್ಟೆಲ್ ತರ್ತೀವಿ, ಇನ್ನೊಂದು ತರ್ತೀವಿ, ಮತ್ತೊಂದು. ಸಾರ್ವಜನಿಕರಿಗೆ ಅನುಕೂಲ ಆಗುವಂಗೆ ಮೂಲಭೂತ ಸೌಕರ್ಯಗಳಿಗೆ, ಬಡವರ ಉದ್ಧಾರಕ್ಕೆ ಏನ್ ಗ್ರಾಂಟ್ ಕೊಟ್ಟಿದ್ದೀರಾ? ಏನ್ ಸರ್ಕಾರ ನಡೆಸ್ತಾ ಇದ್ರು? 1 ಲಕ್ಷ ಕೋಟಿ ಅಭಿವೃದ್ಧಿಗೆ ಇಟ್ಟಿದ್ದೀವಿ. 224 ಕ್ಷೇತ್ರಗಳಲ್ಲಿ ಡಿವೈಡ್ ಮಾಡಿ ಸ್ವಾಮಿ. 140 ನೀವು ಸಿಂಹಪಾಲ್ ತಗೊಂಡ್ರು, ಇನ್ ಬೇರೆಯವ್ರೇನ್ ಬದುಕಿರ್ಬಾರ್ದಾ? ಈ ರೀತಿ ಶಾಂತಿ ಸೌಹಾರ್ದತೆ ಕದಲುವಂತ ಕೆಲಸಗಳನ್ನ ಮಾಡಬೇಡಿ. ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಜಾಸ್ತಿ ಗೌರವ ಇದೆ. ಉತ್ತಮ ಆಡಳಿತಗಾರರು. 2013ರಿಂದ 18 ಅಡ್ಮಿನಿಸ್ಟ್ರೇಷನ್ ನೋಡಿ ನಾನು ಹುಮ್ಮಸ್ಸಿಂದ ಒಳಗಡೆ ಹೋದೆ, ಯಾರಾದ್ರೆ ಏನ್ ಸರ್ಕಾರ ನಾವು ಕೆಲಸ ಮಾಡ್ಬೋದು ಅಂತ. ಆದ್ರೆ ನಿಜವಾಗ್ಲೂ 2 ವರ್ಷದಲ್ಲಿ ಶೂನ್ಯ. ಇಡೀ ಸರ್ಕಾರದ ಸಾಧನೆ ಶೂನ್ಯ. ನಿಮ್ಮ ಎಲೆಕ್ಷನ್ ಅಜೆಂಡಾ, ಬಡವರು ಯಾರಾದ್ರೂ ಬಂದು ನಿಮ್ಮನ್ನ ಕೇಳಿದ್ರಾ? ಬಡವರು ಬಸ್ ಫ್ರೀ ಕೊಡು ಅಂತ ಕೇಳಿದ್ರಾ? ಬಡವರು ಕರೆಂಟ್ ಫ್ರೀ ಕೊಡು ಅಂತ ಕೇಳಿದ್ರೆ ನೀವು ಅದನ್ನ ಅಜೆಂಡಾ ಮಾಡ್ಕೊಂಡು ಫ್ರೀ ಅಂತ ಅನೌನ್ಸ್ ಮಾಡಿ ಕೊಟ್ಟಿದ್ದೀರಾ. ನೀವು ಕೇಳಿದ್ಮೇಲೆ ಕೊಡ್ಬೇಕು. ಅದು ಏನ್ ಹೇಳ್ತೀರಾ? ಪ್ರತಿ ತಿಂಗಳು ಕೂಡ ಕದೇ ಸಂಬಳನ ಅಂತೀರಾ. ಹಂಗಂದ್ರೆ ನಿಮ್ಗೆ ಇಷ್ಟ ಬಂದಾಗ 5 ವರ್ಷದ್ದು ಒಂದೇ ಸತಿ ಹಾಕ್ಬಿಡ್ತೀರಾ? ಏನ್ ಅದಕ್ಕೆ ಕಾನೂನು ಇಲ್ವಾ? ಈ ರೀತಿ ದೌರ್ಜನ್ಯ, ದಬ್ಬಾಳಿಕೆ, ಕಾರ್ಯಕರ್ತರನ್ನ ಹತ್ತಿಕ್ಕುವಂಥದ್ದು, ಹೋರಾಟಗಾರನ ಹತ್ತಿಕ್ಕುವಂಥದ್ದು, ಹಿಂದೂ ಪರ ವಿಶೇಷವಾಗಿ ನಾನು ಹೇಳ್ತೀನಿ, ಇಡೀ ವಿಶ್ವದಲ್ಲಿ ಸೆಕ್ಯುಲರ್ ರಿಲಿಜನ್ ಅಂತ ಏನಾದ್ರೂ ಇದ್ರೆ ಅದು ಹಿಂದುತ್ವ ಮಾತ್ರ, ಸನಾತನ ಧರ್ಮ ಮಾತ್ರ. ದೇವರೊಬ್ಬ, ರೂಪ ಹಲವು. ಯಾವ ರೂಪದಲ್ಲಿದ್ರು ದೇವರು ಅಂತ ಒಪ್ಪೋದು ನಾವು ಮಾತ್ರ, ಇನ್ಯಾರು ಒಪ್ಪಲ್ಲ. ಇನ್ಯಾರು ಒಪ್ಪಲ್ಲ. ಈ ಧರ್ಮಕ್ಕೆ ಮೂಲ ಇಲ್ಲ. ಮೂಲ ಹುಡುಕ್ಬೇಡ್ರಿ. ಮೂಲ ಹುಡುಕಿದ್ರೆ ನೀವು ಕಳೆದು ಹೋಗ್ತೀರಾ. ಇಂಥ ಸೆಕ್ಯುಲರ್ ಧರ್ಮದ ಪಾಲಿಸುವ ವಿರುದ್ಧ ನೀವು ದಬ್ಬಾಳಿಕೆ ಮಾಡೋದ್ ಬಿಡ್ರಿ, ರೌಡಿ ಶೀಟ್ ಓಪನ್ ಮಾಡೋದ್ ಬಿಡ್ರಿ. ಮಂಗಳೂರಿನ ಕಾರ್ಯಕರ್ತರು, ಯುವ ಮೋರ್ಚಾ ಕಾರ್ಯಕರ್ತರು, ಮಹಿಳಾ ಮೋರ್ಚಾ ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರೊಟ್ಟಿಗೆ ನಾವಿದ್ದೀವಿ. ನಿಮ್ಮನ್ನ ಯಾರನ್ನಾದ್ರೂ ಜೈಲಿಗೆ ಕಳಿಸಿದ್ರೆ, ಮೊನ್ನೆನೋ ತಿಪಟೂರಿಗೆ ರಾಜ್ಯಾಧ್ಯಕ್ಷರೇ, ತಿಪಟೂರ್ ಅಂತೀನಿ, ನಮ್ಮ ತುಮಕೂರು ಜೆಸಿಗೆ ಖುದ್ದು ರಾಜ್ಯಾಧ್ಯಕ್ಷ, ನನ್ನ ಯುವ ಮೋರ್ಚಾ ಅಧ್ಯಕ್ಷ ಏನೂ ತಪ್ಪು ಮಾಡಿಲ್ಲ. ಸುರೇಶ್ ಗೌಡ್ರನ್ನ ನೀವು ಪೊಲೀಸರು ಎತ್ತಕ್ ಹೋದಾಗ ಬಿಡ್ರಿ, ಯಾಕ್ರಿ MLA ನ ಎತ್ಕೊಂತೀರಾ ಅಂತ ಹೇಳಿದ್ದಕ್ಕೆ ಅವನ್ನ ಒಳಗಡೆ ಕೂರಿಸಿದಿರ. ಇವತ್ತು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಹೋಗ್ತೀವಿ, ಜೈಲ್ ಬರೋ ಅಭಿಯಾನಕ್ಕೆ ನಾವು ಕರೆ ಕೊಡ್ತೀವಿ. ಇದೇ ರೀತಿ ಮುಂದುವರೆದ್ರೆ ದಕ್ಷಿಣ ಕನ್ನಡದಲ್ಲಿ ರಾಜ್ಯಾಧ್ಯಕ್ಷರು, ಎಲ್ಲಾ ನಾಯಕರು ನಾವು 100ಕ್ಕೆ 100 ಬರ್ತೀವಿ. ಇದೇ ರೀತಿ ಮುಂದುವರೆದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಈ ರೀತಿ ಹೇಟ್ ಪಾಲಿಟಿಕ್ಸ್ ಮತ್ತು ಬಹುಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡಕ್ ಹೋಗ್ಬೇಡ್ರಿ. ಮಾಡಕ್ ಹೋದ್ರಿ ನಿಮ್ ಸರ್ಕಾರನೇ ಉಳ್ಳೋಗುತ್ತೆ ಅಂತ ಈ ಮೂಲಕ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾಂಗ್ರೆಸ್ನ ಎಲ್ಲಾ ನಾಯಕರಿಗೆ, ಇಡೀ ಕ್ಯಾಬಿನೆಟ್ಗೆ ಕೊಡ್ತಾ, 11 ಜನಕ್ಕೆ ಸಾವಿಗೆ ಕಾರಣ ನೀವು. ಪೂರ್ವಭಾವಿ ಸಭೆಗಳು ಮಾಡದೇ ಇರೋಂತ ಅಧಿಕಾರಿಗಳ ಮೇಲೆ, ಜಿಲ್ಲಾಡಳಿತದ ಮೇಲೆ ಏನ್ ಕ್ರಮ ತಗೊಂತೀರಾ ಸ್ಪೆಸಿಫೈ ಮಾಡ್ಬೇಕು. ಆ ಸಾವು ನ್ಯಾಯ ಕೊಡ್ಬೇಕು. ನ್ಯಾಯಾಂಗದ ವ್ಯವಸ್ಥೆ ಇವತ್ತಿರುವಂತದ್ದು, ಒಬ್ಬನ ಸಾವು ಆದ್ರೆ ಕೊಲೆಗಡಗಕ್ಕೆ ನ್ಯಾಯ ಕೊಡಕ್ಕೆ ಇವತ್ತು ನ್ಯಾಯಾಂಗದ ವ್ಯವಸ್ಥೆ ಇರುವಂತದ್ದು. 11 ಜನ ಸಾವನ್ನ ಮಾಡಿದಂತ ಕೊಲೆಗಡಕ ಅಧಿಕಾರಿಗಳು ಹಾಗೂ ಅದಕ್ಕೆ ಕಾರಣಕರ್ತರಾಗಿರುವಂತ ಯಾರಾದ್ರೂ ಆಗ್ಬೋದು, ಫ್ರಾಂಚೈಸಿಯವರು, ಸರ್ಕಾರದ ಪ್ರತಿನಿಧಿಗಳು, ಇಷ್ಟು ಜನರ ವಿರುದ್ಧ ಕ್ರೀಡಾ ಇಲಾಖೆ ಯಾರ ಹತ್ರ ಇದೆ? DPR ಯಾರ ಹತ್ರ ಇದೆ? ಎಷ್ಟು ಜನ ಪರ್ಸನಲ್ ಬೇಕು, ಎಷ್ಟು ಜನ ಕರ್ಸ್ಕೊಬೇಕು? ಬೇರೆ ಹೇಳ್ತೀರಾ ಮುಖ್ಯಮಂತ್ರಿಗಳು ಇಡೀ ಬೆಂಗಳೂರು ಜಿಲ್ಲೆದಿತ್ತು ಅಂತ. ಸಾಕ ಬೆಂಗಳೂರು ಜಿಲ್ಲೆ ಪೊಲೀಸ್ ಅವರು 5 ಲಕ್ಷ ಜನಕ್ಕೆ? ಪೊಲೀಸಿಂಗ್ ಏನ್ ರೂಲ್ಸ್ ಇದೆ? 8-10 ಜನಕ್ಕೆ ಸಾರ್ವಜನಿಕರಿಗೆ ಒಬ್ಬನೇನಾದ್ರೂ ಹಾಕಿದೀರಾ ಪೆಟ್ರೋಲಿಂಗ್ಗೆ? ಏನು ರೇಷಿಯೋ ಅಲ್ಲಿ ಹಾಕಿದೀರಾ ನೀವು ಮೆನ್ನ? ವಿರೋಧ ಪಕ್ಷದ ನಾಯಕರನ್ನ ಕರೆಯದೆ, ವಿರೋಧ ಪಕ್ಷದ ಶಾಸಕರನ್ನ ಕರೆಯದೆ, ಫೋಟೋ ಪೋಸ್ಗೋಸ್ಕರ, ನಿಮ್ಮ ತೆವಳಿಗೋಸ್ಕರ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ನಿಲ್ಸಿದ್ರೆ ಇಂಥ ದುರಂತ ನಡೀತಾ ಇರ್ಲಿಲ್ಲ. ಅವ್ರು ಏನು IPL ಫ್ರಾಂಚೈಸಿ ಅವ್ರು ಮಾಡ್ಕೊಳ್ಳೋರು, ಬರೋರು, ಹೋಗೋರು. ನಿಮ್ದೇನ್ ಕೊಡುಗೆ ಇದೆ ರೀ RCBಗೆ? ಈ ರೀತಿ ಈ ಕೆಲಸಗಳನ್ನ ಬಿಟ್ಟು ಜನಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಯೋಚನೆ ಮಾಡೋಂಥ ನಾವು ಫಸ್ಟ್ ಕಲೀರಿ. 11 ಜನ ಸಾವಿಗೆ ಕೊಲೆಗಡಕರು ಯಾರ್ಯಾರಿದ್ದಾರೆ ಅವ್ರನ್ನ ಬುಕ್ ಮಾಡೋ ಅಂತ ಕೆಲಸ ಮಾಡಿ, ಕೆಲಸದಿಂದ ಡಿಸ್ಮಿಸ್ ಮಾಡೋ ಅಂತ, ಅವರ
ಕಾರ್ಯವೈಖರಿಯನ್ನು ನಿಭಾಯಿಸದೇ ಇರುವಂತ ಅಧಿಕಾರಿಗಳನ್ನ ಇಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ದಕ್ಷತೆಯನ್ನ ತೋರಬೇಕು, ಪಾರದರ್ಶಕತೆಯನ್ನ ತೋರಬೇಕು. ಆ ತಂದೆ ತಾಯಂದ್ರಿಗೆ ಮಕ್ಕಳನ್ನ ಕಳ್ಕೊಂಡಿರುವಂತಹ, ಅದು ಪೀಕ್ ಟೈಮ್, ದುಡಿಯೋ ವಯಸ್ಸು, ಇಷ್ಟು ವರ್ಷ ಅವ್ರು ಸಾಕಿರ್ತಾರೆ, ಇನ್ ಮುಂದಕ್ಕೆ ಬಿಡಪ್ಪ ನಮ್ಮ ಮಕ್ಕಳು ನಮ್ಮನ್ನ ಸಾಕ್ತಾರೆ ಅನ್ನೋ ವಯಸ್ಸಿನ ಮಕ್ಕಳು ತೀರೋಗಿರೋರಿಗೆ ರಕ್ಷಣೆ ಕೊಡುವಂತ ಕೆಲಸಕ್ಕೆ ಬರ್ಬೇಕು. 10 ಲಕ್ಷ ಸುಮ್ಮನೆ ಅನೌನ್ಸ್ ಮಾಡ್ಬೋದ್ರೆ ಏನ್ರಿ ಅದು, ಯಾವ ಮೂಲೆಗೆ? ಬೆಂಗಳೂರು ಸಿಟಿಯಲ್ಲಿ ಮಕ್ಕಳನ್ನ ಇವತ್ತೊಂದು ವರ್ಷದ ಫೀಸ್ ಎಷ್ಟು ಗೊತ್ತಾ? ಸರ್ಕಾರದ ಖರ್ಚು ಎಷ್ಟು ಗೊತ್ತಾ? ಒಂದು ವರ್ಷದ ಫೀಸ್ 87,000. ನಾನೇ ಮಾತಾಡಿದ್ದೀನಿ. ಯಾವ ಲೆಕ್ಕದಲ್ಲಿ ಕೊಡ್ತೀರಾ ನೀವು 10 ಲಕ್ಷ ಕಾಂಪನ್ಸೇಷನ್? ವಾಟ್ ಇಸ್ ದ ನಾರ್ಮ್ಸ್ ದಟ್ ಯು ಆರ್ ಫಾಲೋಯಿಂಗ್ ಟು ಪ್ರೊವೈಡ್ 10 lakhs? ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು. ಅವ್ರ ಕುಟುಂಬದಲ್ಲಿರೋರಿಗೆ ಯಾರಿಗಾದ್ರೂ ಸರ್ಕಾರಿ ನೌಕರಿ ಕೊಡಬೇಕು. ಕೊಲೆಗಡಕ ಸರ್ಕಾರ ಯಾರು ಇದಕ್ಕೆ ಕಾರಣ ಇದೆ ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕು ಕೆಲಸದಿಂದ. ಈ ಮೂಲಕ ನೇರವಾಗಿ ಆಗ್ರಹವನ್ನ ಮಾಡ್ತಾ ಕಾರ್ಯಕರ್ತರ ಮೇಲೆ ದೌರ್ಜನ್ಯವನ್ನ ಈ ಕೂಡಲೇ ನಿಲ್ಲಿಸಬೇಕು, ದಬ್ಬಾಳಿಕೆಯನ್ನ ನಿಲ್ಲಿಸಬೇಕು, ಬೆಲೆ ಏರಿಕೆಯನ್ನ, ಇನ್ಫ್ಲೇಷನ್ ಅನ್ನ ಕರ್ಬ್ ಮಾಡಲಿಕ್ಕೆ ಸೂಕ್ತವಾದಂತ ಕಾನೂನಾತ್ಮಕವಾದಂತ ಆಡಳಿತವನ್ನ ನೀಡುವಂತ ಕೆಲಸಕ್ಕೆ ಮೊದಲು ಒತ್ತು ಕೊಡಿ. ಬೆಲೆ ಏರಿಕೆ ನಿಲ್ಲಿ, ಇನ್ಫ್ಲೇಷನ್ ನಿಲ್ರಿ, ಮಾರ್ಕೆಟ್ ಪ್ರೈಸಸ್ ಎಕ್ತಾ ಇರೋದನ್ನ ನಿಲ್ಸೋದಕ್ಕೆ, ಕಮ್ಮಿ ಮಾಡೋದಕ್ಕೆ ಏನ್ ಮಾಡಬೇಕು ಅಂತ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡಿ. ಬಡವರ ಪರವಾಗಿ ಬಡವರ ಕಲ್ಯಾಣಕ್ಕೆ ಏನ್ ಮಾಡಬೇಕು ಅನ್ನೋಂಥದ್ದನ್ನ ಗಮನ ಕೊಡಿ. ಬಿಜೆಪಿ ಅವ್ರನ್ನ ಟಾರ್ಗೆಟ್ ಮಾಡೋಂಥದ್ದನ್ನ ಆಮೇಲೆ ಮಾಡಿರುತ್ತೆ. ಕಳೆಯ ವರ್ಷ ಎಲೆಕ್ಷನ್ ವರ್ಷ ಮಾಡ್ರಿ, ನೋಡ್ತೀವಿ ನಾವು ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ. ಈಗ ಏನಕ್ಕೆ ಹತ್ತಿಕ್ತೀರಾ? ಹೋರಾಟಗಳನ್ನ ಫೇಸ್ ಮಾಡೋ ತಾಕತ್ತಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ. ಈ ಮೂಲಕ ಕಾಂಗ್ರೆಸ್ಗೆ ನೇರ ಎಚ್ಚರಿಕೆಯನ್ನ ನೀಡ್ತಾ, ಕಾರ್ಯಕರ್ತರೊಟ್ಟಿಗೆ ಇಡೀ ಪಕ್ಷ ಇದೆ, ಇಡೀ ನಾಯಕರಿದ್ದಾರೆ, ಎಲ್ಲಾ ಜನಪ್ರತಿನಿಧಿಗಳಿದ್ದಾರೆ. ನೀವಿಲ್ಲದೆ ನಾವು ಈ ಸೀಟಲ್ಲಿ ಕೂತ್ಕೊಳ್ಳಕ್ಕಾಗಲ್ಲ. ನಿಮ್ಮೊಟ್ಟಿಗೆ ನಾವಿರ್ತೀವಿ. ನೀವು ಯಾವ್ದಾದ್ರೂ ನಿಮ್ಮ ಮೇಲೆ ಅಧಿಕಾರ ದುರ್ಬಳಕೆ ಮಾಡಿ ದೌರ್ಜನ್ಯ ಮಾಡಿದ್ರೆ ನಾವು ಬಂದು ನಿಲ್ತೀವಿ ಅಂತ ಆತ್ಮಸ್ಥೈರ್ಯವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಬಿಜೆಪಿ ಕಾರ್ಯಕರ್ತರಿಗೆ ತಿಳಿಸ್ತಾ, ಮತ್ತೊಮ್ಮೆ ಕಾಂಗ್ರೆಸ್ ಅವರು ಶಾಂತಿ ಸೌಹಾರ್ದತೆ ಕಾಪಾಡೋ ನಿಟ್ಟಿನಲ್ಲಿ ಯಾವುದೋ ಬಹುಸಂಖ್ಯಾತರ ವಿರೋಧಿ ನಡವಳಿಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡಿ. ಜವಾಬ್ದಾರಿ ಯಾರು ಬರಬೇಕು? ಡಿ.ಕೆ. ಶಿವಕುಮಾರ್ ಅವರ, ಡಿ.ಸಿ.ಎಂ ಅವರ ಅಥವಾ ಸಿ.ಎಂ ಅವರ? ನಾನು ಅದೇ ಕೇಳಿದ್ದು. ಸಭೆ ಎಷ್ಟು ಮಾಡಿದ್ದೀರಾ? ಎಷ್ಟು ಸರ್? ಈಗ ಮಂಗಳವಾರ ಸಂಜೆ ನಿಮ್ಗೇನು ಮಾಹಿತಿ ಇಲ್ವಾ? ಕ್ರಿಕೆಟ್ ಫೈನಲ್ಸ್ ನಡೆಯುತ್ತೆ. ಎಷ್ಟೋ ಕ್ಷೇತ್ರಗಳಲ್ಲಿ ಲೈವ್ ಸ್ಕ್ರೀನಿಂಗ್ ಮಾಡಿದ್ದಾರೆ, ಎಷ್ಟು ಬಾರಿಗಳಲ್ಲಿ ಲೈವ್ ಸ್ಕ್ರೀನಿಂಗ್ ಮಾಡಿದ್ದಾರೆ, ಎಷ್ಟೊತ್ತವರೆಗೂ ಮಂಗಳವಾರ ಬಾರ್ ತೆಗಿಯಕ್ಕೆ ಅವ್ರಿಗೆ ರೈಟ್ಸ್ ಇದೆ, ಎಷ್ಟು ಜನ ಬೀದಿಗೆ ಬಂದ್ರು, ಅವಾಗಲೇ ಏನು ಕ್ರಮ ತಗೊಂಡ್ರಿ? ಓಕೆ, ಮಂಗಳವಾರ ಆದ್ಮೇಲೆ ಬುಧವಾರ ಬರ್ತಾರೆ ಅಂತ ಗೊತ್ತು ನಿಮಗೆ, ಫ್ಲೈಟ್ ಬುಕ್ ಆಗಿರೋಂಥದ್ದು ಗೊತ್ತು. ಗೆದ್ರೆ ಏನೋ ಸೋತ್ರೆ ಏನು, ಅಟ್ಲೀಸ್ಟ್ ಮುನ್ನೆಚ್ಚರಿಕೆಯಾಗಿ ಗೆದ್ರೆ ನಾವು ಏನು ಮಾಡಬೇಕು ಅನ್ನೋಷ್ಟು ಕನಿಷ್ಠ ಜ್ಞಾನ ಇಲ್ಲದೆ ಇರುವಂತ ಅಧಿಕಾರಿಗಳನ್ನ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಾ. ಓಕೆ, ನಿಮಗೆ ಪಾಪ ರಾಜಕೀಯ ಬಿಸಿ ಇದ್ದೀರಾ, ಅಧಿಕಾರಿಗಳು ಎಷ್ಟು ಸಭೆ ತಗೊಂಡಿದ್ದಾರೆ? ಬರ್ತಾರೆ ಅಂದಿದ ತಕ್ಷಣ ಹೋಗಲ್ಲಿ ರಿಸೀವ್ ಮಾಡ್ಕೊಂಡು ಫ್ಲೈಟ್ ಹಿಂಗ್ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡ್ಬಂದು ವಿಧಾನಸೌಧ ಮುಂದೆ ಫೋಟೋ ಇಡಿಸ್ಕೊಂಡು, ವಿಧಾನಸೌಧ ಮುಂದೆ ಫೋಟೋ ಇಡಿಸ್ಕೊಂಡು ಮತ್ತೆ ಹೋಗಿ ಅಲ್ಲಿ ಆಚೆ 10 ಜನ 6 ಜನ ಸತ್ತಿದ್ರೆ ಕಪ್ಪೆತ್ಕೊಡ್ತೀರಾ. ನೀವೆಲ್ಲ ಜನನಾಯಕರು, ನಿಮ್ಮನ್ನ ನಾಯಕರು ಅಂತ ಪಾಪ ನಮ್ಮ ಜನ ಒಪ್ಕೊಬೇಕು. ಮಜಾ ನೋಡ್ರಿ. ಗೆದ್ದಿರೋದು RCB ನಿಮ್ ಕೊಡುಗೆ ಏನು? ರಾಜ್ಯ ಸರ್ಕಾರದ್ದು ಏನಾದ್ರೂ ಒಂದು ಕೊಡುಗೆ ಇದ್ರೆ ಫಸ್ಟ್ ಹೇಳಿ. ಓಕೆ, ರಾಜ್ಯ ಸರ್ಕಾರ ಗೌರವ ಕೊಡಬೇಕು ಮುಖ್ಯಮಂತ್ರಿಗಳಿಗೆ, ಗೆದ್ದಿದೆ, ಆ ಟೀಮ್ ರೆಪ್ರೆಸೆಂಟ್ ಮಾಡುತ್ತೆ. ಫ್ಲೈಟ್ ಇಂದ ಹೋಗಿ ಇಳಿಸ್ಕೊಂಡು ಡೋರ್ ಇಂದ ಆಚೆ ಬಂದಿದ ತಕ್ಷಣ ಓಕೆ, ಇಲ್ಲ ಆರಾಶಾಲ್ ನೀವೇ ಹಾಕ್ತೀರಾ, ಅಲ್ಲೋ ಕಪ್ ನೀವೇ ಎತ್ಕೊಡ್ತೀರಾ. ಕಪ್ಪು ಆಡಿರೋರು ಅವರು, ಗೆದ್ದಿರೋರು ಅವರು, ಅವ್ರ ಕಪ್ನ ನೀವ್ ಎತ್ಕೊಟ್ಟಿರೋದು ಯಾವಾಗ? 6 ಜನ ಆಚೆ ಸತ್ತ ಮೇಲೆ. ನಿಜವಾಗ್ಲೂ ನಿಮ್ ನೈತಿಕತೆ ಇದ್ದಿದ್ರೆ ಅಲ್ಲಿ ಒಬ್ಬರು ಸತ್ತಿದ್ದಾರೆ ಅಂದ ತಕ್ಷಣ ಅಲ್ಲಿಂದ ಹೊರಟ್ಬಿಡ್ಬೇಕು ಸರ್. ನಮ್ಗೆ ಆಸೆ ಇರಲ್ವ ಫೋಟೋ ಇಡ್ಸ್ಕೊಬೇಕು ಅಂತ? ಸಾಮಾನ್ಯ ಸಾರ್ವಜನಿಕರಿಗೆ ವಿರಾಟ್ ಕೊಹ್ಲಿ ಅನ್ನೋಂತ ಜೊತೆ ಫೋಟೋ ಇಡ್ಸ್ಕೊಬೇಕು ಅಂತ ಸಾಮಾನ್ಯ ಕರೀದೇ ಹೋದ್ರೆ ಮೂರ್ಖ ಬೇರೆ ಇರಲ್ಲ ಅಂತ ನಾವು ಹೋಗಿಲ್ಲ ಸ್ವಾಮಿ. ನಾನು ಯುವಕ, ಸೆಕೆಂಡ್ ಯಂಗೆಸ್ಟ್, ನನ್ನ ಪಾರ್ಟಿಯಲ್ಲಿ ಯಂಗೆಸ್ಟ್ ಸದಸ್ಯ, ನನ್ನೂ ಕರೆದಿದ್ರೆ ನಾವು ಖುಷಿಯಾಗಿ ಹೋಗಿವಿ. ನಮಗೂ ಆಸೆ ರೀ ವಿರಾಟ್ ಕೊಹ್ಲಿ ಜೊತೆ. ಜೀವನದಲ್ಲಿ ನನ್ನ ಹತ್ರನೂ ಫೋಟೋ ಇಲ್ಲಪ್ಪ, ನಮಗೂ ಆಸೆ ಇದೆ ವಿರಾಟ್ ಕೊಹ್ಲಿ ಜೊತೆ ಫೋಟೋ ಇಡ್ಸ್ಕೊಬೇಕು ಅಂತ. ಆದ್ರೆ ನಾವು ಮಂತ್ರಿ, ನಮ್ಮ ತಂದೆ ಮಂತ್ರಿ ಅಲ್ಲ, ನಮ್ಮ ತಾತ ಮಂತ್ರಿ ಅಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, MLA ಆಗಿದ್ದೀನಿ. ನಮ್ಮನ್ನು ಪಾಪ ಕರೆಯಕ್ಕಾಗಲ್ಲ ಕಾಂಗ್ರೆಸ್ ಅವರು. ಈ ಸಾವುಗೆ ಸರ್, ಒಂದು ಸಾವು ಆದ್ರೆ ಜುಡಿಷಿಯಲಿ ಅದಕ್ಕೇನೋ ಒಂದು ನ್ಯಾಯ ಅನ್ನೋದು ಇದೆಯಲ್ಲ,
ಈ 11,000ಗೆ ಜುಡಿಷಿಯಲಿ ನ್ಯಾಯ ಕೊಡ್ಬೇಕು. ಮೆಜಿಸ್ಟ್ರೇಟ್ ಎನ್ಕ್ವೈರಿ ಏನಕ್ರಿ? ಮೆಜಿಸ್ಟ್ರೇಟ್ ಪವರ್ಸ್ ಯಾರು ಕೊಟ್ಟಿದ್ದೀರಿ? DC ಅವ್ರು ಎಷ್ಟು ಸಭೆ ತಗೊಂಡವ್ರೆ? DC ಅವ್ರು ಏನ್ ಮಾಡವ್ರೆ? DCM ಏನ್ ಮಾಡವ್ರೆ? ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡವ್ರೆ? ಪೂರ್ವಭಾವಿಯಾಗಿ ಏನ್ ಸಭೆ ತಗೊಂಡಿದ್ದೀರಾ? ಎಲ್ಲ ಆಯೋಜನೆ ಮಾಡಿದ್ದೀರಾ? ಯಾಕೆ ಬೇರೆ ಜಿಲ್ಲೆಗಳಲ್ಲಿ ರಿಸರ್ವ್ ಇದ್ದವ್ರಿಗೆ ಎಷ್ಟು ಜನ ತಗೊಂಡಿದ್ದೀರಾ? ನಾನು ಆಗ್ಲೇ ಹೇಳಿದೆ ರೇಷಿಯೋ, ಎಷ್ಟು ಜನ ಸೇರ್ತಾರೆ, ಎಷ್ಟು ಜನ ಮೆನ್ ಇಟ್ಕೊಂಡಿದ್ದೀರಾ? ಎಷ್ಟು ಗೇಟ್ ಓಪನ್ ಮಾಡಿದ್ರಿ? ಗೇಟ್ ಓಪನ್ ಮಾಡೋದು KSCA ಕೆಲಸನಾ ಅಥವಾ IPL ಕೆಲಸನಾ ಅಥವಾ RCB ಕೆಲಸನಾ? ನಿಮ್ ಕೆಲಸ ಅಲ್ವಾ? ಬೇರೆ ಮ್ಯಾಚ್ಗಳ ಟೈಮಲ್ಲಿ ಹೆಂಗ್ ಓಪನ್ ಮಾಡಿರ್ತೀರಾ? ನನ್ನ ಟಾಪ್ ಟು ಬಾಟಮ್ ಚೆಕ್ ಮಾಡಿ ಒಳಗಡೆ ಬಿಟ್ಟಿದ್ದು ಒಂದು ಚಾರ್ಜರ್ ಇತ್ತು, ನಿಮಗೆ ಗೊತ್ತಿರ್ಲಿ, ಒಂದೇ ಒಂದು ಚಾರ್ಜರ್ ವೈರ್ ಬ್ಯಾಗಲ್ಲಿ, ಆ ಚಾರ್ಜರ್ ವೈರ್ ವಾಪಸ್ ಕೊಡೋ ಒಳಗಡೆ ಬಿಟ್ಟಿಲ್ಲ. ಏನ್ ಮುನ್ನೆಚ್ಚರಿಕೆ ತಗೊಂಡ್ರಿ ನಿನ್ನೆ? ಅದ್ರಲ್ಲಿ 5% ಜ್ಞಾನ ಇದ್ದಿದ್ರೆ ನಿಮ್ಗೆ ಆಗ್ಬಿಡೋದೆ. ನಿಮ್ಗೆ ಏನಿದ್ರು ನೀವು ಫೋಟೋ ಇಡಿಸ್ಕೊಬೇಕು, ಕಪ್ ನೀವ್ ಎತ್ಕೊಡ್ಬೇಕು. ಚಿಪ್ಪು ಪಾಪ ಬಡವ್ರ ಮಕ್ಕಳು ಜೀವ ಕಳ್ಕೊಂಡು ಅವ್ರ ತಂದೆ ತಾಯಿ ಅಂದ್ರು ನೋವು, ಪುತ್ರ ಶೋಕಂ ನಿರಂತರಂ ಅಂತ ಪಾಪ ಗೊತ್ತಿರೋಂಥವ್ರು ಆಡಳಿತ ಮಾಡ್ತಾ ಇದ್ದೀರಾ. ನಿಮಗ್ ಗೊತ್ತು ಪುತ್ರ ಶೋಕ ಅಂದ್ರೆ ಏನು ಅನ್ನೋದ್ರ ಫೀಲಿಂಗು ನಿಮಗ್ ಗೊತ್ತು. ಇದಕ್ಕೆ ನ್ಯಾಯ ಕೊಡಿಸಿ. 10 ಜನ ಪುತ್ರರನ್ನ ಕಳ್ಕೊಂಡಿರೋರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮುಖ್ಯಮಂತ್ರಿಗಳೇ ಮಾಡಿ. ಇಲ್ಲ ಅಂದ್ರೆ ಆ ಪಾಪ ನಿಮಗ್ ನೇರವಾಗಿ ಸುತ್ತಕೊಳ್ಳುತ್ತೆ. ಪಾಪ ಪುಣ್ಯ ಅನ್ನೋದಿದೆ, ಆ ಪಾಪ ಸುತ್ತಕೊಳ್ಳುತ್ತೆ. ನಮ್ ಕಾನೂನು ಬಿಟ್ರು ಪಾಪ ನಿಮ್ಮನ್ನು ಬಿಡಲ್ಲ ಅಂತ ನೇರವಾಗಿ ನಾನಂತೂ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಸ್ಟ್ರಿಕ್ಟ್ ಆಕ್ಷನ್ ಶುಡ್ ಬಿ ಟೇಕನ್ ಅಗೇನ್ಸ್ಟ್ ಎವ್ರಿಬಡಿ ಇನ್ವಾಲ್ವ್. ಸರ್, ನಿನ್ನೆ ನಡೆದಂತ ಸ್ಥಿತಿಯಲ್ಲಿ ಮಹಾಕುಂಭಮೇಳದವರು ಕಾಲ್ಕೊಳ್ತಾ ಇತ್ತು. ಅವಾಗ ಬಿಜೆಪಿ ಸರ್ಕಾರದ ಒಪ್ಪಲ್ಲಿ ಆಗಿದ್ದಿಲ್ವಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದೆ. UPL ನಿಮ್ದು ಕಾಂಗ್ರೆಸ್ UPL ಇಲ್ವಾ? ಕೇಂದ್ರದಲ್ಲಿ ಇಲ್ವಾ? ಈ ಸರ್ಕಾರದ ನಾನಿಲ್ಲೊಬ್ಬ ಶಾಸಕನಾಗಿ ಇಲ್ಲಿರುವಂತ ಮುಖ್ಯಮಂತ್ರಿಗಳನ್ನ ನಾನು ಶಾಸನ ಸಭೆಯ ಸದಸ್ಯನಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅಲ್ಲವ್ರನ್ನ ಮಾಡಕ್ ಹೇಳಿ. ಅದಕ್ಕೆ ಆನ್ಸರ್ ಅಲ್ಲಿ ಶಕ್ತಿಯುತವಾಗಿರುವಂತ CM ಇದ್ದಾರೆ, ಶಕ್ತಿಯುತವಾಗಿರುವಂತ CM ಇದ್ದಾರೆ, ಅವ್ರ ಆನ್ಸರ್ ಅಲ್ಲಿ ಕೊಡ್ತಾರೆ. ಇಲ್ಲಿ ನಿಮಗೆ ಅದೇನೋ ಹೇಳ್ತಾರೆ ಹಳೆ ಕಾಲದವ್ರ ಗಾದೆ, ನಮ್ಮ ಏನೋ ದೋಸೆ ತೂತ ಅಂತ ಬೇರೆ ನೋಡೋದ್ರೆ ಇಲ್ಲಿ ರಾಗಿ ಮುದ್ದೆ ತೂತ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ನೀವು ರಾಗಿ ಮುದ್ದೆ ತೂತ್ ಆಗೋಗೈತೆ ನಿಮ್ದು. ಪಾಪ ದೋಸೆ ಯಾಕೆ ಹುಡುಕ್ತೀರ? ದೋಸೆ ತೂತಿರೋದು ಮಾಮೂಲಿ. ಈಗ ರಾಜ್ಯ ಬಿಜೆಪಿ ತೆರೆದ ವಾಹನದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಟ್ವೀಟ್ ಮಾಡಿತ್ತು. ಈಗ ಸತ್ತ ಮೇಲೆ ಆ ಟ್ವೀಟ್ ನ ಡಿಲೀಟ್ ಮಾಡಿ ಸಾವಿನ ಮೇಲೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ಹೇಳಿದ್ನಲ್ಲ ಸರ್, ಈಗ ಇಂಡಿಯಾ ಟೀಮ್ ಗೆಲ್ತು. ಎಷ್ಟು ದಿನ ಹಿಂದೆ ಗೆಲ್ತು? ಅವ್ರು ಫೈನಲ್ಸ್ ಹೋಗುವಾಗ ಈ ಮುಂಬೈಯಲ್ಲಿ ಅವ್ರು ಪ್ರಿಪೇರ್ಡ್ ಇರ್ಲಿಲ್ವಾ ಅವ್ರು ಬರಕ್ಕೆ? ಮರೀನ್ ಡ್ರೈವ್ ಅಲ್ಲಿ 10 ಲಕ್ಷ ಜನ ಸೇರ್ಲಿಲ್ವಾ? ತೆರೆದ ವಾಹನದಲ್ಲಿ ಕರ್ಕೊಂಡು ಹೋಗಿಲ್ವಾ? ನಾನು ಆಗ್ಲೇ ಹೇಳಿದೆ, ಚಾರ್ಜರ್ ಬಿಡಲ್ಲ ನೀವು. ಏನ್ ಯಾರಾದ್ರೂ ಏನ್ ಬಂದು ನಿಮ್ಗೆ ಅಷ್ಟು ಭಯನ ಬಾಂಬ್ ಎಸ್ಬಿಡ್ತಾರ, ಕಲ್ಲೆಸ್ಬಿಡ್ತಾರ? ಅಷ್ಟು ನಿಮ್ಮ ಹತ್ರ ಪೊಲೀಸಿಗೆ ಮೆನ್ನಿಲ್ವಾ? ಕೇಳಿದ್ರೆ ತಪ್ಪೇನಿದೆ? 18 ವರ್ಷ ಆದ್ಮೇಲೆ ಬಂದವ್ರು ತೆರೆದು ಆದ್ಮೇಲೆ ಕರ್ಕೊಂಡು ಹೋಗ್ರಿ ಅಂತ ಕೇಳವ್ರೆ, ತಪ್ಪೇನು? ನಿಮ್ಮ ಕೈಯಲ್ಲಿ ಆಡಳಿತ ನಡ್ಸಕ್ ಆಗಲ್ಲ ಅನ್ನೋದು ನೀವು ಒಪ್ಕೊಳ್ಳಿ. ಓಪನ್ ಮ್ಯಾನ್ ಬಿಡ್ರಿ, ಆ ಸ್ಟೇಡಿಯಂ ಒಳಗಡೆ ಗೇಟ್ಗಳೇ 26 24 ಗೇಟ್ ಇರೋದೇ ಓಪನ್ ಮಾಡ್ಸಕ್ ನಿಮ್ ಕೈಯಲ್ಲಿ ಆಗಲ್ಲ. ಏನ್ ಅಡ್ಮಿನಿಸ್ಟ್ರೇಷನ್ ನಡೆಸ್ತೀರ ನೀವು? ಬಿಜೆಪಿ ಟ್ವೀಟ್ ಹಾಕೋದು, ಟ್ವೀಟ್ ಡಿಲೀಟ್, ಸಾವಿನ ಮೇಲೆ ಯಾಕೆ ಪಾಪ ಅದು ಹಾಕೋದು ಅಂತ ಡಿಲೀಟ್ ಮಾಡಿರ್ತೀವಿ. ಸರ್, ಈಗ IPL ಈಗ ಕ್ರೀಡೆಯಾಗಿ ಬಂದಿಲ್ಲ, ಅದು ಬೆಟ್ಟಿಂಗ್ ಅಂತ ಆಗೋಗಿದೆ. ಆಲ್ರೆಡಿ ನಿನ್ನೆ ನಡೆದ ಘಟನೆಯಲ್ಲಿ IPL ಕಾಲ್ಪುರದಿಂದ 11 ಜನ ಸತ್ರು. ಬಟ್ ಬೆಟ್ಟಿಂಗ್ ಅಲ್ಲಿ ಇದಕ್ಕಿಂತ ಅತಿ ಹೆಚ್ಚು ಜನ ಸತ್ತೋಗಿದ್ದಾರೆ. ನಾನು ಹೇಳ್ತಾರೆ ಇದೇ ಸಮಯದಲ್ಲಿ CT ರವಿ ಅವರು ಮಾತಾಡ್ತಾರೆ IPL ನ ಬ್ಯಾನ್ ಮಾಡಿ ಅಂತ. ಈ ಘಟನೆ ಮುಖಾಂತರ ಈ IPL ಅನ್ನೋ ಪಿಡುಗನ್ನ ಈ ದೇಶದಿಂದ ನಿಮ್ಮ ಪಕ್ಷ ತೆಗೆದುಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ. RCB ಗೆಲ್ಲೇಬಾರ್ದಿತ್ತೇನೋ ಅಂತ ನಮ್ಗೆ ಇವತ್ತು ಅನ್ನಿಸ್ತಾ ಇದೆ. ಅವ್ರು ಗೆದ್ದಿದ್ದಕ್ಕೆ ತಾನೇ ಇಷ್ಟು ಜನ ಸತ್ತಿರೋದು. ಒಬ್ಬ ಶಾಸಕನಾಗ ನಾನು ಹೇಳ್ತೀನಿ, ನಮಗೂ ಆಸೆ ಜಾಸ್ತಿ ಇತ್ತು, ಗೆಲ್ಲೇಬಾರ್ದಿತ್ತೇನೋ. ಪಾಪ ಸೋತಿದ್ರೆ ಆದ್ರೂ ಇದೆಲ್ಲ ಇರ್ತಾ ಇರ್ಲಿಲ್ಲ. 11 ಜನ ಅಟ್ಲೀಸ್ಟ್ ಬದುಕಿ ಉಳಿತಾ ಇದ್ರೇನೋ. ಬೆಟ್ಟಿಂಗ್ ಏನಿದೆ, ಬೆಟ್ಟಿಂಗ್ ಲೀಗಲೈಸ್ ಮಾಡಕ್ಕೆ ಏನಿದೆ, ಇಲ್ಲಿಗಲ್ ಮಾಡಕ್ಕೆ ಏನಿದೆ? ಇಂಗ್ಲಿಷ್ ಪ್ರೀಮಿಯರ್ ಲೀಗು ಇವತ್ತಲ್ಲ 150 ವರ್ಷಗಳಿಂದ ನಮ್ಮ ಇಂಗ್ಲೆಂಡಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಮ್ಯಾಂಚೆಸ್ಟರ್ ಯುನೈಟೆಡ್ಗೆ, ಬಾರ್ಸೆಲೋನಾಗೆ, ರಿಯಲ್ ಮೆಡ್ರಿಡ್ಗೆ, ಪ್ಯಾರಿಸ್ ಸೇಂಟ್ ಜರ್ಮನ್ಗೆ, ಇವ್ರಿಗೆಲ್ಲ ಫುಟ್ಬಾಲ್ಗೆ ಇದಕ್ಕಿಂತ ಜಾಸ್ತಿ ಫ್ಯಾನ್ಸ್ ಇದ್ದಾರೆ. ಇದಕ್ಕಿಂತ ಜಾಸ್ತಿ ಫ್ಯಾನ್ಸ್ ಇದ್ದಾರೆ. ಅವರೆಲ್ಲ ನಡೆಸ್ತಿಲ್ವಾ? ಬೆಟ್ಟಿಂಗ್ ಲೀಗಲ್ ಇಂಗ್ಲೆಂಡಲ್ಲಿ. ಬೆಟ್ಟಿಂಗು ನಿಲ್ಲಿಸಬೇಕು ಅನ್ನೋದು ನೀವು ಕೇಳೋಂಥ 100ಕ್ಕೆ 100 ಸತ್ಯ. ಇದ್ರ ವಿರುದ್ಧವಾಗಿ ಶಾಸನ ಸಭೆಯಲ್ಲಿ ಬೇಕಾದಷ್ಟು ಸದಸ್ಯರು ಈಗಾಗಲೇ ಹೇಳಿದ್ದಾರೆ. ಕುಮಾರಣ್ಣವರು, ನೀವು ಏನೇ ಆದ್ರೂ ಕೆಲವೊಂದು ಡಿಸಿಷನ್ಸ್ ಯಾರೇ ತಗೊಂಡ್ರು ನಾವು ಒಪ್ಪಬೇಕು. ಆಸ್ ಎನ್ ಅಡ್ಮಿನಿಸ್ಟ್ರೇಟರ್ ನಾವು ಕೂತಿರುವ ಒಂದು ಸೀಟಲ್ಲಿ ನಾವು ಒಪ್ಪಬೇಕು. ಅವಾಗ ಪ್ಲೇ ವಿನ್ ಅನ್ನೋ ಲಾಟ್ರಿ ಎಷ್ಟು ಸ್ಪೀಡಲ್ಲಿ ನಡೀತಾ ಇತ್ತು ಗೊತ್ತಾ?
ಸಿಂಗಲ್ ನಂಬರ್ ಬಿಡ್ರಿ, ಏನ್ ನೈಟಲ್ಲಿ ಟಿವಿ ಹಾಕೊಂಡು ನಾ ಚಿಕ್ಕ ಹುಡುಗ ಸರ್, ನಾನೇನು ಸ್ಕೂಲ್ಗೆ ಹೋಗೋ ನನಗೇನು ಜ್ಞಾಪಕ ಇದೆ ಅಂದ್ರೆ ಇನ್ನು ಬೇರೆಯವ್ರದ್ದು ಯೋಚನೆ ಮಾಡ್ರಿ, ವಯಸ್ಸು ಹುಡುಗರದು. ಅಂತ ಪೀಕಲ್ಲಿ ನಡೀತಾ ಇತ್ತು. 25% ಆಫ್ ಸ್ಟೇಟ್ಸ್ ರೆವೆನ್ಯೂ ವಾಸ್ ಫ್ರಮ್ ಬೆಟ್ಟಿಂಗ್. ಅವತ್ತು ಸ್ಟಾಪ್ ಮಾಡೋದು. ನೀವು ಸ್ಟಾಪ್ ಮಾಡಿ, ನಿಮ್ಗೆ ರೈಟ್ಸ್ ಇಲ್ವಾ? 100% ರೈಟ್ ಸ್ಟೇಟ್ ಗೌರ್ಮೆಂಟ್ ಇದೆ ತಾನೆ. ದಯವಿಟ್ಟು ಈ ಮೂಲಕ ನಾನು ನೇರವಾಗಿ ಹೇಳ್ತೀನಿ, IPL ಅಲ್ಲ, ಎನಿ ಫಾರ್ಮ್ ಆಫ್ ಬೆಟ್ಟಿಂಗ್ ಸ್ಟಾಪ್ ಮಾಡಿ, ಎನಿ ಫಾರ್ಮ್ ಆಫ್ ಆನ್ಲೈನ್ ರಮ್ಮಿ ಸ್ಟಾಪ್ ಮಾಡಿ. ನಾಟ್ ಜಸ್ಟ್ ಕ್ರಿಕೆಟ್ ಬೆಟ್ಟಿಂಗ್. ನೀವು ಹೇಳಿದ್ರಲ್ಲ ಜೀವ ಕಳ್ಕೊಂಡಿದ್ದಾರೆ ಅಂತ, 199 ಜನ ಜೀವ ಕಳ್ಕೊಂಡಿರೋದು ಆನ್ಲೈನ್ ರಮ್ಮಿ. ನಿಮ್ಗೆ ತಾಕತ್ತಿದ್ರೆ ಸ್ಟಾಪ್ ಮಾಡಿ. ರಮ್ಮಿಯಿಂದ ನಿಮ್ಗೇನು ಅದೇನೋ GST ಎಷ್ಟೋ ಕಾಂಪೊನೆಂಟ್ ನಿಮಗೆ ಬರೋದು ಬೇಡ, ನಮ್ಗೆ ಕಾಂಪೊನೆಂಟೇ ಬೇಡ, ನಮ್ಮ ಸ್ಟೇಟ್ಗೆ ಬೇಡ, ನಿಲ್ಸ್ಬಿಡ್ರಿ. ಆಸ್ ಅ ಶಾಸಕ, ಒಂದು ತಾಲೂಕಿನ ರೆಪ್ರೆಸೆಂಟ್ ಮಾಡುವ ಒಬ್ಬ ಶಾಸಕನಾಗಿ 2.5 ಲಕ್ಷ ಜನರ ಪ್ರತಿನಿಧಿಯಾಗಿ ನಾನು ನೇರವಾಗಿ ಹೇಳ್ತೀನಿ, ಬೆಟ್ಟಿಂಗ್ ಮಾಡುವಂತ ಆ್ಯಪ್ಗಳನ್ನ, ಆನ್ಲೈನ್ ರಮ್ಮಿಯನ್ನ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅಂಡ್ ಗ್ಯಾಂಬ್ಲಿಂಗ್ ಅನ್ನ ಪೂರ್ತಿ ನಿಲ್ಲಿಸ್ಬಿಡಿ. IPL ಒಂದಲ್ಲ, ನಾವಂತೂ ನೇರವಾಗಿ ಕೇಳ್ತೀವಿ ಇದನ್ನ. ಈ ಬಾರಿ ಸದನದಲ್ಲೂ ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ 100% ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ರಮ್ಮಿ, ಆನ್ಲೈನ್ ಗ್ಯಾಂಬ್ಲಿಂಗ್ ವಿರುದ್ಧ ನಾನು ನಡೆಸ್ತೀನಿ. ನಮ್ಮ ಪಾರ್ಟಿ ಸ್ಟ್ಯಾನ್ಸ್. ಅಧಿವೇಶನದ ಸಂದರ್ಭದಲ್ಲಿ ಏನು ಬಿಜೆಪಿ ಅವರು ಏನೆಲ್ಲ ಆಗಿದೆ ಅದ್ರ ಬಗ್ಗೆ ನಾವು ತಿಳಿಸ್ತೀವಿ ಅಂತ DK ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ಸಂತೋಷ. ಕೋವಿಡ್ ಬಗ್ಗೆ ಏನೋ ಹೇಳ್ತೀನಿ ಅಂದ್ರೆ, ಮಧ್ಯಂತರ ವರದಿ MP ಎಲೆಕ್ಷನ್ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು 5 ಜನ ಮಂತ್ರಿಗಳನ್ನ ಹಾಕಿದ ತಕ್ಷಣ ಮಧ್ಯಂತರ ವರದಿ ನಾಳೆ ಅಂದ್ರೆ ವರ್ಷ ಆಯ್ತ್ರಿ. ಇವತ್ತಿಗೆ ಜೂನ್ 5ಕ್ಕೆ MP ಎಲೆಕ್ಷನ್ ರಿಸಲ್ಟ್ ಬಂದು ಜೂನ್ 5ನೇ ತಾರೀಕು ವರ್ಷ. ಏನಿಟ್ರಿ ಮಧ್ಯಂತರ 1 ವರ್ಷ ಆದ್ಮೇಲೆ? ರಾಜಕೀಯಕ್ಕೋಸ್ಕರ ದಯವಿಟ್ಟು ಫಸ್ಟ್ ಅಡ್ಮಿನಿಸ್ಟ್ರೇಷನ್ ನಡೆಸೋದು ಬಿಟ್ಬಿಡಿ. ಇಂಟೆಂಟ್ ಇಲ್ಲ ಅಂದ್ರೆ ಎಂತೆಂಥವ್ರು ಮನೆಗೆ ಹೋಗೋರೆ, ಇಂಟೆಂಟ್ ಪಾಸಿಟಿವ್ ಇಲ್ಲ ಅಂದ್ರೆ ಎಂತ ಅಡ್ಮಿನಿಸ್ಟ್ರೇಷನ್ ನಡೆಸಿದವರು ಒಂದೇ ಸತಿ ಮನೆ ಕಳಿಸೋರು ಜನ. ದಯವಿಟ್ಟು ಮುಖ್ಯಮಂತ್ರಿಗಳು ಈ ಸಾವಿನ ಮನೆಯಲ್ಲಿ ನ್ಯಾಯ ಕೊಡಿಸಿ. 11 ಸಾವಿನ ಮನೆಗಳಿಗೂ ಫಸ್ಟ್ ನ್ಯಾಯ ಕೊಡಿಸಿ, ಇಲ್ಲಾಂದ್ರೆ ರಾಜೀನಾಮೆ ಕೊಡಿ ಅಂತ. ಫಸ್ಟ್ ನ್ಯಾಯ ಕೊಡಿಸಿ, ರಾಜೀನಾಮೆಗೆ ನಾನು ಒತ್ತಾಯ ಫಸ್ಟ್ ನ್ಯಾಯ ಕೊಡಿಸಿ. ಜಿಲ್ಲಾಡಳಿತ ಏನ್ ಮಾಡ್ತು? ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು? ಕ್ರೀಡಾ ಸಚಿವರು ಯಾರು? ಗುಪ್ತಚರ ಸಚಿವರು ಯಾರು? ಗೃಹ ಸಚಿವರು ಯಾರು? ಗೃಹ ಸಚಿವರು ನೀವೇ ಹೇಳ್ತಾ ಇದ್ದೀರಾ, ಸೆಕ್ಯೂರಿಟಿ ಕೊಡೋದು ಮಾತ್ರ ಪೊಲೀಸ್. ಗೃಹ ಸಚಿವರನ್ನ ಬಿಟ್ಬಿಡಿ. ಎಷ್ಟು ಜನ ಕೊಡಬೇಕು ಅಂತ ಅಟ್ಲೀಸ್ಟ್ ನೀವು ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇರೋಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ದೀರಾ? ನಾನು ಆಗಲೇ ಹೇಳಿದೆ, ಫ್ಲೈಟ್ ಇಳಿಯೋವಾಗ್ಲಿಂದ ಹಿಡಿದು ಸ್ಟೇಜ್ ಮೇಲೆ ಹಾರ ಹಾಕೋದ್ರಿಂದ ಹಿಡಿದು ಅಲ್ಲೋಗಿ ಕಪ್ ಕೊಡೋದಲ್ಲ. ಸಾರ್ವಜನಿಕರು ಏನಾಗಿದ್ದಾರೆ ಅಂತ ನೋಡಿ. ನಿಮ್ಮ ಮೀಡಿಯಾ ಫ್ರೆಂಡ್ಸಿ ಬಿಟ್ಬಿಡಿ. ನಾನು ಆಗಲೇ ಹೇಳಿದೆ, ನಮಗೂ ಆಸೆ ನೀವು ಮೀಡಿಯಾ ಫ್ರೆಂಡ್ಸಿ, ನಾವು ಹೋಗ್ಬೇಕು ಅಂತ. ಹೋಗೋಕ್ಕಾಗುತ್ತಾ? ಕರೀದೆ ಹೋಗಲೇಬಾರ್ದು ಅಂತ ಹೇಳಿ ಅಷ್ಟು ಕಾಮನ್ ಸೆನ್ಸ್ ನಿಮಗೂ ಇರಬೇಕಾಗಿತ್ತು. ಲೈಮ್ ಲೈಟು RCB ಅವ್ರು ತಗೊಳ್ಳಿ. ಪಾಪ ಪ್ಲೇಯರ್ಸ್ 15 ವರ್ಷ ಆದಮೇಲೆ ಗೆದ್ದಿದ್ದಾರೆ. ನಾವು ರಾಜಕಾರಣಿಗಳು ಯಾವತ್ತಿದ್ರೂ ಯಾವುದೋ ಒಂದು ವಿಷಯಕ್ಕೆ ಬರ್ತಾನೆ ಇರ್ತೀವಿ. ಇದನ್ನು ಬಿಟ್ಬಿಟ್ಟು ನೀವು ಆ ಕೊಲೆ ಆಗಿರುವಂಥ 11 ಜನ, ಇದು ಯಾವುದೇ ಕಾರಣಕ್ಕೂ ಆಕಸ್ಮಿಕ ಅನಾಹುತ ಅಥವಾ ಆಕ್ಸಿಡೆಂಟ್ ಅಲ್ಲ. ಇದು ಕೊಲೆ ಕೊಲೆ ಕೊಲೆ. 11 ಜನರ ಕೊಲೆಯನ್ನ ಮಾಡಿರುವಂಥ, ಕೊಲೆಗೆ ಕಾರಣಕರ್ತರಾಗಿರುವಂಥ ಅಷ್ಟೂ ಜನರ ಮೇಲೆ ಡಿಸ್ಮಿಸ್ ಮಾಡಬೇಕು. ಆಡಳಿತ ನಡೆಸೋಕ್ಕಾಗದೇ ಇರೋಂಥವ್ರು ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಡಬೇಕು. ನೀವು ಪೂರ್ವಭಾವಿಯಾಗಿ ಸಭೆಗಳು ಎಷ್ಟು ಮಾಡಿದ್ದೀರಾ, ಏನು ಆ್ಯಕ್ಷನ್ ತಗೊಂಡಿದ್ದೀರಾ, ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಏನಿದೆ, ಇದನ್ನೆಲ್ಲ ಹೈಕೋರ್ಟ್ ನ್ಯಾಯಾಧೀಶರು ಒಂದು ಕಮಿಟಿಯನ್ನು ಮಾಡಿ ತನಿಖೆ ನಡೆಸಬೇಕು. ಮ್ಯಾಜಿಸ್ಟ್ರೇಟ್ ತನಿಖೆ ಅಲ್ಲ, ಹೈಕೋರ್ಟ್ ನ್ಯಾಯಾಧೀಶರ ತನಿಖೆ ಮಾಡಿ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ಹಕ್ಕುಚ್ಯುತಿಯನ್ನು ನಮ್ಮ ಮಾನ್ಯ ಸರ್ಕಾರದಲ್ಲಿ ಇವತ್ತು ವಿರೋಧ ಪಕ್ಷದ, ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಎರಡೂ ಸದನಗಳಲ್ಲಿ ಇರುವಂಥವ್ರಿಗೆ ಕರೆದೇ ಅವ್ರ ಹಕ್ಕುಚ್ಯುತಿಯನ್ನು ಮಾಡಿದ್ದೀರಾ. ಗವರ್ನರ್ನ ಕರೆಸ್ಕೊಂಡಿದ್ರೆ ಸಂತೋಷ, ಇವರಿಬ್ಬರನ್ನ ಯಾಕೆ ಕರೆದಿಲ್ಲ? ಇಡೀ ರಾಜ್ಯ ಶಾಸಕರನ್ನ ಯಾಕೆ ಕರೆದಿಲ್ಲ? ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಕುಟುಂಬದ ಫೋಟೋ ತಗೊಳ್ಳೋಕೆ ಸರ್ಕಾರ ನೀವು ನಡೆಸ್ತಾ ಇರೋದು. ನೇರವಾಗಿ ರಾಜೀನಾಮೆ ಕೊಡಿ. 11 ಜನರ ಸಾವಿಗೆ ನ್ಯಾಯವನ್ನು ಕೊಡಿಸಿ. ಎಲ್ಲರನ್ನ ಡಿಸ್ಮಿಸ್ ಮಾಡಿ 14 ವರ್ಷ ಜೀವಾವಧಿ ಶಿಕ್ಷೆಗೆ ಹೋಗ್ಬೇಕ್ರಿ. ಇವರೆಲ್ಲ ಸಾಯ ಕಾರಣಕರ್ತರಾಗಿ ಯಾವುದೇ ಡಿಸಿಷನ್ಸ್ ತಗೊಂಡಿರೋ ಅಧಿಕಾರಿಗಳು ನೇರವಾಗಿ ಅವ್ರನ್ನ ಜೈಲಿಗೆ ಕಟ್ಟಬೇಕು. ಇವತ್ತು ಪರಿಹಾರದ ಬಗ್ಗೆ ಪರಿಹಾರ 1 ಕೋಟಿ ರೂಪಾಯಿ ಪರಿಹಾರ ಕೊಟ್ಟು ಸರ್ಕಾರ, ಪರಿಹಾರ ಇವ್ರು ಏನು ಮಾಡೋಕ್ಕಾಗಲ್ಲ ಸರ್. ನಾನು ಆಗಲೇ ಹೇಳಿದೆ, ಪುತ್ರ ಶೋಕ ನಿರಂತರಂ ಅಂತ ಗೊತ್ತಿರೋ ಅಂಥವ್ರು ಆಡಳಿತ ನಡೆಸ್ತಾ ಇರೋವಾಗಲೂ ಆ ಪುತ್ರ ಶೋಕಕ್ಕೆ ಏನು ತುಂಬಿಸ್ತೀರ ನೀವು ಯೋಚನೆ ಮಾಡಿರಿ. ನಿಮ್ಮ ಘನತೆ ಗೌರವಕ್ಕೆ
ಅರ್ಹ ಅಲ್ಲ. 10 ಲಕ್ಷ ರೂಪಾಯಿ ನೀವು ಪರಿಹಾರ ಕೊಟ್ಟಿರುವಂಥದ್ದು ನಿಮ್ಮ ಘನತೆ, ನಿಮ್ಮ ಗೌರವಕ್ಕೆ ಅದು ಧಕ್ಕೆ ತರುವಂಥದ್ದು. ಸರ್ಕಾರಿ ದುಡ್ಡು ನಾವೇ ಹೇಳ್ತಾ ಇದೀವಿ, ವಿರೋಧ ಪಕ್ಷದವರು 1 ಕೋಟಿ ಕೊಡಿ ಮತ್ತು ಆ IPL ಫ್ರಾಂಚೈಸಿ ಕೈಯಲ್ಲೂ 1 ಕೋಟಿ ಕೊಡಿಸಿ. ಬರೀ ದುಡ್ಡು ಮಾಡ್ಕೊಳಕ್ಕಲ್ಲ ಅವ್ರಿರೋದು. BCCI ಮತ್ತು IPL ಫ್ರಾಂಚೈಸಿ ಕೈಯಲ್ಲಿ 1 ಕೋಟಿ ಕೊಡಿಸಿ, ಸತ್ತಿರೋರ್ಗೆ ನ್ಯಾಯ ಕೊಡಿಸಿ. ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ. ಗಂಭೀರವಾಗಿ ಯಾವುದೇ ಕಾರಣಕ್ಕೂ ರಾಜಕೀಯ ಬೇಡ. ನೇರವಾಗಿ ಯಾರ್ಯಾರು ತಪ್ಪು ಕೊಲೆಗಡಿದ್ರು ಅವ್ರನ್ನ ಜೈಲ್ಗಟ್ರಿ.